ಮೋಶೆ ಬೆಟ್ಟದ ಮೇಲೆ ದೇವರನ್ನ ಭೇಟಿ ಆಗಲಿಕ್ಕೆ ಹೋಗಿ ಭೇಟಿ ಮಾಡಿಕೊಂಡು ಹೊರಗಡೆ ಬಂದಾಗ ಅವನ ಮುಖ ಪ್ರಕಾಶಮಾನವಾಗಿ ಇತ್ತು. ಅವನ ಮುಖದಲ್ಲಿ ಆ ದೇವರ ಒಂದು ಮಹಿಮೆ ಕಾಣಲ್ಪಡ್ತಾ ಇತ್ತು. ಅದನ್ನು ನೋಡಲಿಕ್ಕೆ ಆರೋನ ಮತ್ತು ಇಸ್ರಾಯೇಲ್ ಜನರು ಅಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಭಯಪಟ್ಟರು ಅಂತ ನಾವು ನೋಡ್ತೀವಿ. ಎಕ್ಸಡಸ್ ಚಾಪ್ಟರ್ 34 ವರ್ಸ್ 29 and 30. ವಿಮೋಚನಕಾಂಡ ಅಧ್ಯಾಯ 34, 29, 30ನೇ ವಚನದಲ್ಲಿ ನಾವು ನಿನ್ನೆ ಆಲಿಸಿದ್ವಿ. ಮೋಶೆ ಯಾರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಿದ್ದರಿಂದ ಅವನ ಮುಖದಲ್ಲಿ ಆ ತೇಜಸ್ ಬಂತು ಅಂದರೆ ಅವನು ತೇಜೋಮಯನಾದ ದೇವರ ಜೊತೆಯಲ್ಲಿ ಸಮಯ ಕಳೆದು ಬಂದಿದ್ದರಿಂದ ಆ ತೇಜಸ್ಸು ಅವನ ಮುಖದಲ್ಲಿ ಕಾಣಲ್ಪಟ್ಟಿತ್ತು. ಅದೇ ರೀತಿಯಲ್ಲಿ ಈ ಒಂದು ಧ್ಯಾನ ಕೂಟದಲ್ಲಿ ಭಾಗವಹಿಸಿ ನಾವು ನಮ್ಮ ಮನೆಗಳಿಗೆ ಹೋಗುವಾಗ ನಮ್ಮ ಜೀವನ ಬೆಳಕಾಗಬೇಕು. ನಮ್ಮ ಜೀವನ ನಮ್ಮ ಮುಖದಲ್ಲಿ ಏನು ಬೆಳಕು ಬರದೇ ಇದ್ರೂ ಪರವಾಗಿಲ್ಲ, ಆಯಿತಾ? ಮುಖದಲ್ಲಿ ಬರುವಂಥ ಬೆಳಕಲ್ಲ ದೇವರು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕೊಡೋದು. ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ಒಳಗಡೆ ಆಗುವಂಥದ್ದು. ಮೋಶೆ ಮುಖದಲ್ಲಿ ಬಂದಿದ್ದು ಅವನು ಮಾಸ್ಕ್ ಹಾಕೋಬೇಕಾಗಿ ಬಂತು. ನಿಮ್ಮ ಒಳಗಡೆ ಬಂದಿದ್ದರೆ ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಈ ಹೊರಗಡೆ ಮೇಕಪ್ ಮಾಡ್ಕೊಳ್ಳೋರು ಮಾಸ್ಕ್ ಹಾಕೋಬೇಕಾಗತ್ತೆ, ನಾಟಕ ಮಾಡಲೇಬೇಕಾಗತ್ತೆ. ಒಳಗಡೆ ಬೆಳಕು ಬಂದಾಗ ನೀವೇನು ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈ ಬೆಳಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಬೆಳಕೇನು ಮಾಡುತ್ತೆ? ನಿಮ್ಮ ಜೀವಿತದ ಮುಖಾಂತರ ಅನೇಕರಿಗೆ ಕಾಣಲ್ಪಡಬೇಕು. ಹಾಗೆ ಕಾಣಲ್ಪಡಬೇಕಾದ್ರೆ ನಿನ್ನೆ ನಾನು ಹೇಳಿದೆ, ನೀವು ಕಷ್ಟಪಟ್ಟರೆ ಏನೂ ಆಗೋದಿಲ್ಲ. ನಿಮ್ಮ ಪ್ರಯತ್ನದಿಂದ ಅಥವಾ ನಿಮ್ಮ ಒಂದು ಪರಿಶ್ರಮದಿಂದ ಆಗುವಂಥದ್ದಲ್ಲ ಈ ಕಾರ್ಯ. ಯೇಸು ನಿನ್ನ ಒಳಗೆ ಬಂದು ಜೀವಿಸುವಾಗ, ವೆನ್ ಕ್ರೈಸ್ಟ್ ಕಮ್ಸ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ, ಆ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನು, ಯೇಸು ಕ್ರಿಸ್ತರು ನನ್ನ ಒಳಗಡೆ ಬಂದು ಜೀವಿಸುವಾಗ ನನ್ನ ಜೀವನ ಏನಾಗುತ್ತೆ? ತೇಜೋಮಯವಾಗ್ತದೆ, ಬೆಳಕಿನ ಜೀವನವಾಗ್ತದೆ. ವಿ ವಿಲ್ ಬಿಕಮ್ ದ ಚಿಲ್ಡ್ರನ್ ಆಫ್ ಲೈಟ್. ವೆನ್ ದ ಟ್ರೂ ಲೈಟ್ ಡ್ವೆಲ್ಸ್ ಇನ್ ಅಸ್, ವಿ ವಿಲ್ ಬಿಕಮ್ ದ ಚಿಲ್ಡ್ರನ್ ಆಫ್ ಲೈಟ್. ಹೂ ಇಸ್ ದ ಟ್ರೂ ಲೈಟ್? ಜೀಸಸ್ ಇಸ್ ದ ಟ್ರೂ ಲೈಟ್ ಆಫ್ ದಿಸ್ ವರ್ಲ್ಡ್. ಈ ಜಗತ್ತಿನ ನಿಜವಾದ ಜ್ಯೋತಿ ಯೇಸು ಕ್ರಿಸ್ತರು ನಮ್ಮ ಒಳಗೆ ಬಂದು, ಒಬ್ಬ ಮನುಷ್ಯನ ಒಳಗಡೆ ಬಂದು ಜೀವಿಸುವಾಗ ನಮ್ಮ ಜೀವನ ಏನಾಗುತ್ತೆ? ಬೆಳಕಾಗ್ತದೆ. ಇದಕ್ಕೆ ನಾವು ಏನು ಮಾಡೋದು ಬೇಕಾಗಿಲ್ಲ. ನಾವೇನು ಮಾಡಿದರೂ ಬೆಳಕಾಗಿಸ್ಕೊಳ್ಳಿಕ್ಕೆ ಆಗೋದು ಇಲ್ಲ. ಇದು ನಮ್ಮ ಪ್ರಯತ್ನದ ಫಲವಲ್ಲ. ದಿಸ್ ಇಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ ಮಾತ್ರವನ್ನೇ. ಹಾಗಾದರೆ ಈ ದೇವರ ಅನುಗ್ರಹ ನಮಗೆ ಲಭಿಸಬೇಕಾದ್ರೆ ನಾವೇನು ಮಾಡಬೇಕು? ನೆನ್ನೆ ನಾನು ಹೇಳಿದೆ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಶುಭ ಸಂದೇಶವನ್ನು ಆಲಿಸ್ತಾ ಇದ್ದರೆ ಸಾಕು, ಬೇರೆ ಏನು ಮಾಡೋದು ಬೇಡ. ಗಾಡ್ಸ್ ವರ್ಡ್ ವಿಲ್ ಅಕಂಪ್ಲಿಷ್ ಗಾಡ್ಸ್ ಪರ್ಪಸ್ ಇನ್ ಯು. ದೇವರ ವಾಕ್ಯ ಅಂದರೆ ಗಾಸ್ಪಲ್ ವಿಲ್ ಅಕಂಪ್ಲಿಷ್ ಗಾಡ್ಸ್ ಪರ್ಪಸ್ ಇನ್ ಯು. ಶುಭ ಸಂದೇಶ ಏನು ಮಾಡುತ್ತೆ ಅಂದರೆ ದೇವರ ಉದ್ದೇಶವನ್ನು ನಮ್ಮಲ್ಲಿ ನೆರವೇರಿಸುತ್ತೆ. ದೇವರ ಉದ್ದೇಶ ಏನು? ನಾವೆಲ್ಲರೂ ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು, ಯೇಸುವನ್ನು ನಾವೆಲ್ಲರೂ ಸ್ವೀಕಾರ ಮಾಡಬೇಕು. ನಮ್ಮ ಒಳಗಡೆ ಆ ಮಹಿಮೆ ಉಳ್ಳ ದೇವರನ್ನು ನಮ್ಮ ಒಳಗಡೆ ತುಂಬಿಸ್ಕೋಬೇಕು ಅನ್ನೋದೇ ದೇವರಿಚ್ಛೆ, ಬೇರೆ ಏನೂ ಅಲ್ಲ. ಇದನ್ನು ದೇವರು ನಮ್ಮಲ್ಲಿ ಮಾಡ್ತಾರೆ. ಒಂದು ವೇಳೆ ಅದು ನಿನ್ನಲ್ಲಿ ನೆರವೇರಿದರೆ ನೀನು ಭಾಗ್ಯವಂತನಾಗ್ತೀಯ, ನೀನು ಭಾಗ್ಯವಂತಳಾಗ್ತೀಯ. ಬೇರೆ ಏನೂ ಆಗೋದು ಬೇಕಾಗಿಲ್ಲ ಈ ಲೈಫಲ್ಲಿ ನಮಗೆ ಮುಖ್ಯವಾಗಿ ಆಗಬೇಕಾಗಿದ್ದೇನು ಗೊತ್ತಾ? ಕ್ರಿಸ್ತನು ನನ್ನಲ್ಲಿ ಬಂದು ವಾಸ ಮಾಡಬೇಕು. ಯೇಸು ನನ್ನೊಳಗಡೆ ಬರಬೇಕು, ಬಂದು ನನ್ನೊಳಗಡೆ ಅವರು ವಾಸ ಮಾಡಬೇಕು. ದೆರ್ ಈಸ್ ನೋ ಗ್ರೇಟರ್ ಬ್ಲೆಸ್ಸಿಂಗ್ ದ್ಯಾನ್ ದಿಸ್, ದಟ್ ಕ್ರೈಸ್ಟ್ ಡ್ವೆಲ್ಸ್ ಇನ್ ಯು. ಇದಕ್ಕಿಂತ ದೊಡ್ಡ ಒಂದು ಆಶೀರ್ವಾದ ಈ ಪ್ರಪಂಚದಲ್ಲಿ ಇಲ್ಲ. ದೊಡ್ಡ ಆಶೀರ್ವಾದ ಯಾವುದು? ಅತಿ ದೊಡ್ಡ ಸೌಭಾಗ್ಯ ಯಾವುದು? ಯೇಸು ಕ್ರಿಸ್ತನು ಈ ಮಣ್ಣಿನ ಗುಡಾರದಲ್ಲಿ ಬಂದು ವಾಸ ಮಾಡೋದು. ಬೆಲೆ ಇಲ್ಲದ ನನ್ನನ್ನು ಬೆಲೆ ಉಳ್ಳವನನ್ನಾಗಿ ದೇವರು ಮಾಡ್ತಾರೆ ಯಾವಾಗ? ಕ್ರಿಸ್ತನು ನನ್ನಲ್ಲಿ ಬಂದು ಜೀವಿಸುವಾಗ. ಇಲ್ಲದಿದ್ದರೆ ನನ್ನ ಜೀವನಕ್ಕೆ ಯಾವ ಬೆಲೆಯೂ ಇಲ್ಲ ಸ್ವರ್ಗದಲ್ಲಿ. ದೇವರ ಮುಂದೆ, ಮನುಷ್ಯರ ಮುಂದೆ ಏನು ಬೆಲೆ ಇದ್ದರೂ ಏನು ಪ್ರಯೋಜನ ಇಲ್ಲ, ಮಣ್ಣಿಗೆ ಹಾಕ್ತಾರೆ ಒಂದು ದಿನ, ಅಷ್ಟೇ, ಮುಗಿದೋಯ್ತು ನಮ್ಮದೆಲ್ಲ. ಆದರೆ ದೇವರ ಮುಂದೆ ನಾವು ಬೆಲೆ ಉಳ್ಳವರಾಗಿದ್ದರೆ ಖಂಡಿತವಾಗಲೂ ಮಣ್ಣಿಂದ ಮತ್ತೆ ಎಬ್ಬಿಸಿ
ರೂಪಾಂತರಗೊಳಿಸಿ ನಮ್ಮನ್ನು ಶಾಶ್ವತ ಮಹಿಮೆಗೆ, ಶಾಶ್ವತವಾದ ಜೀವನಕ್ಕೆ ದೇವರೊಂದು ದಿನ ಕರ್ಕೊಂಡು ಹೋಗ್ತಾರೆ. ಅದು ಯಾವಾಗ ಆಗ್ತದೆ ಅಂದರೆ, ಈ ಲೋಕದಲ್ಲಿ ಜೀವಿಸುವಾಗ ನಿನ್ನೊಳಗಡೆ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರ ಇಲ್ಲಿದ್ದರೆ, ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರ ಯಾರು? ಯೇಸು. ಅವರು ಎಲ್ಲಿ ಜೀವಿಸಬೇಕು? ಅವರು ಜೀವಿಸಬೇಕಾಗಿರೋದು ನಿನ್ನ ಒಳಗಡೆ. ಅದರಿಂದ ಯೇಸು ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಅಯೋಗ್ಯರು ಅಂತ ವಾಕ್ಯ ಹೇಳುತ್ತೆ. ಯೇಸು ನಮ್ಮಲ್ಲಿ ಇಲ್ಲದಿದ್ರೆ ನಾವು ಅಯೋಗ್ಯರು, ನಮ್ಮ ಜೀವನನೇ ಅಯೋಗ್ಯ ಜೀವನ ಆಗೋಗ್ಬಿಡುತ್ತೆ. ಒಂದು ರೀತಿ ಪಾಳು ಭೂಮಿ ಥರ, ಸುಣ್ಣ ಬಳಿದ ಸಮಾಧಿ ಥರ, ಏನೂ ಇಲ್ಲ, ಒಳಗಡೆ ಲೈಫ್ ಇಲ್ಲ. ಆದರೆ ಯೇಸು ನಮ್ಮಲ್ಲಿ ಬಂದ ಮೇಲೇ ನಮ್ಮ ಲೈಫ್ ಪ್ರಾರಂಭ ಆಗೋದು. ಅವರ್ ಟ್ರೂ ಲೈಫ್ ಬಿಗಿನ್ಸ್ ವೆನ್ ಕ್ರೈಸ್ಟ್ ಕಮ್ಸ್ ಇನ್. ಟಿಲ್ ದೆನ್ ವಿ ಆರ್ ಡೆಡ್. ಯೇಸು ನಮ್ಮ ಒಳಗಡೆ ಬಂದ ಅಂದಿನಿಂದನೇ ನಮ್ಮ ಲೈಫ್ ಅನ್ನೋದು ಪ್ರಾರಂಭ ಆಗೋದು. ಅಲ್ಲಿವರೆಗೂ ವಿ ಆರ್ ಲೈಫ್ಲೆಸ್. ನಾವು ಬದುಕಿರ್ತೀವಿ ಪ್ರಾಣಿಗಳ ಥರ. ವಿ ಆರ್ ಜಸ್ಟ್ ಲೈಕ್ ಅನಿಮಲ್ಸ್. ಅವುಗಳು ಬದುಕಿರುತ್ತೆ, ಊಟ ಮಾಡುತ್ತೆ, ನಿದ್ದೆ ಮಾಡುತ್ತೆ, ಮಕ್ಕಳು ಮರಿ ಮಾಡುತ್ತೆ, ಆಟ ಆಡುತ್ತೆ, ಕಾಯಿಲೆ ಬಂದಾಗ ಅಥವಾ ವಯಸ್ಸಾದಾಗ ಸತ್ತು ಹೋಗುತ್ತೆ. ನಾವು ಅಷ್ಟೇ ಅಲ್ವಾ? ನಿಜವಾದ ಲೈಫ್ ಅನ್ನೋದು ಪ್ರಾರಂಭ ಆಗೋದು ಕ್ರಿಸ್ತನ ಒಳಗಡೆ ಬಂದಾಗ. ಹಾಗೆ ಕ್ರಿಸ್ತ ನಮ್ಮ ಒಳಗಡೆ ಬಂದಾಗ, ನಮ್ಮೊಳಗಡೆ ಕ್ರಿಸ್ತನು ನಿಜವಾಗಲೂ ಬಂದಾಗ, ನಮ್ಮೊಳಗಡೆ ಬಂದಿರತಕ್ಕಂಥ ಯೇಸು ನಮ್ಮ ಜೀವಿತದ ಮುಖಾಂತರ ಅನೇಕರಿಗೆ ಕಾಣಲ್ಪಡ್ತಾರೆ. ಯಾವ ರೀತಿಯಲ್ಲಿ ಮೋಶೆಯ ಮುಖದಲ್ಲಿ ಕಂಡು ಬಂದ ಆ ತೇಜಸ್ಸು, ಆ ದೇವರ ತೇಜಸ್ಸು ಅಲ್ಲಿದ್ದಂಥ ಇಸ್ರಾಯೇಲ್ ಜನರಿಗೆ ಕಾಣಲ್ಪಟ್ಟಿತೋ ಅವರೆಲ್ಲರೂ ಭಯಪಟ್ಟರು. ಆದರೆ ಯೇಸುವಿನ ತೇಜಸ್ಸು ನಿನ್ನ ಜೀವಿತದ ಮುಖಾಂತರ ಕಾಣಲ್ಪಡುವಾಗ ಜನರ ಭಯಪಡೋದಿಲ್ಲ. ಯಾರು ಭಯಪಡೋದಿಲ್ಲ? ಭಯ ಇರುವಂಥ ಜನರು ನಿಮ್ಮ ಸಮೀಪಕ್ಕೆ ಬರ್ತಾರೆ, ನಿಮ್ಮ ಮುಖಾಂತರ ಯೇಸುವನ್ನು ಕಂಡುಕೊಳ್ತಾರೆ, ಅವರು ಭಯದಿಂದ ಬಿಡುಗಡೆಯಾಗ್ತಾರೆ. ದಟ್ ಈಸ್ ದ ಪವರ್ ಆಫ್ ದ ಗ್ಲೋರಿ ಆಫ್ ದ ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆಯ ದೇವರ ಮಹಿಮೆಯ ಶಕ್ತಿ ಅದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಆ ಮಹಿಮೆಯನ್ನು ನೋಡಿದವರೆಲ್ಲರೂ ಭಯಪಟ್ಟು ಓಡಿ ಹೋದರು, ಹತ್ತಿರ ಬರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಒಳಗಡೆ ಆ ಮಹಿಮೆಯ ನಿರೀಕ್ಷೆಗೆ ಆಧಾರವಾದ ಕ್ರಿಸ್ತನು ಬಂದು ಜೀವಿಸುವಾಗ ನಿನ್ನ ಜೀವಿತದ ಮುಖಾಂತರ ಯೇಸು ಕಾಣಲ್ಪಡ್ತಾರೆ. ಜೀಸಸ್ ವಿಲ್ ಅಟ್ರಾಕ್ಟ್ ಮೆನಿ ಪೀಪಲ್ ಥ್ರೂ ಯು. ನಿನ್ನ ಮುಖಾಂತರ ಯೇಸು ಅನೇಕರನ್ನು ಆಕರ್ಷಿಸ್ತಾರೆ. ನಿನ್ನ ಹತ್ರ ಅಲ್ಲ, ಪಿತನ ಬಳಿಗೆ, ಪಿತನ ಬಳಿಗೆ, ಸ್ವರ್ಗದ ಕಡೆಗೆ. ಅಂಥ ಒಂದು ಸಾಧನಗಳು ನಾವಾಗಬೇಕು. ಅದರಿಂದ ಇದು ಆಗುತ್ತೆ. ಈ ಶುಭ ಸಂದೇಶ ನಮ್ಮಲ್ಲಿ ಕೆಲಸ ಮಾಡಬೇಕು. ಅದರಿಂದ ಪೂರ್ಣ ಮನಸ್ಸನ್ನು, ನಿಮ್ಮ ಪೂರ್ಣ ದೇಹ ಮನಸ್ಸು ಎಲ್ಲ ವಾಕ್ಯಕ್ಕೆ ಮಾತ್ರ ಕೊಡಿ. ಮನುಷ್ಯರಿಗೆ ಕೊಡಬೇಡಿ, ಅವರೇ ಹಾಳು ಮಾಡ್ತಾರೆ. ಮನುಷ್ಯರಿಗೆ ಕೊಟ್ಟರೆ ಏನು ಮಾಡ್ತಾರೆ? ಅದು ಇದು ಮಾತಾಡಿ, ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡಿ, ಊರ ಸುದ್ದಿ ಎಲ್ಲ ಮಾತಾಡಿ ನಿಮ್ಮನ್ನು ಹಾಳು ಮಾಡ್ತಾರೆ. ನೀವಿಲ್ಲಿ ಬಂದಿದ್ದು ಕಷ್ಟಪಟ್ಟು ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ನಾವು ಹಾಗೆ ಬರೀ ಕೈಯಲ್ಲಿ ಹೋಗ್ತೀವಿ. ಹಾಗಾಗಬಾರ್ದು. ಒಂದು ಇಂಡಿಪೆಂಡೆಂಟಾಗಿ ರಿಟ್ರೀಟ್ ಮಾಡಿ, ವೈಯಕ್ತಿಕವಾಗಿ ಧ್ಯಾನ ಮಾಡಿ. ದೇವರು ವೈಯಕ್ತಿಕವಾಗಿ ನಿಮ್ಮ ಜೊತೆಗೆ ಮಾತಾಡ್ತಾರೆ, ವೈಯಕ್ತಿಕವಾಗಿ ನಿನ್ನಲ್ಲಿ ಕಾರ್ಯ ಮಾಡ್ತಾರೆ. ಪರ್ಸನಲಿ ಹೀ ಸ್ಪೀಕ್ಸ್ ಟು ಯು, ಪರ್ಸನಲಿ ಹೀ ಡಸ್ ಥಿಂಗ್ಸ್ ಇನ್ ಯು. ನಿನ್ನಲ್ಲಿ ವೈಯಕ್ತಿಕ ಕಾರ್ಯಗಳನ್ನ ಮಾಡ್ತಾರೆ, ವೈಯಕ್ತಿಕವಾಗಿ ನಿನ್ನ ಜೊತೆಗೆ ಮಾತಾಡ್ತಾರೆ. ಆದ್ದರಿಂದ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ವಲ್ಪ ಡಿಸಿಪ್ಲಿನ್ ಫಾಲೋ ಮಾಡಿ, ಹರಟೆ ಹೊಡ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಕಷ್ಟ ಸುಖ ಮಾತಾಡಿಕೊಂಡು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ, ಇದೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋದಾದರೆ ಖಂಡಿತ ನಿಮಗೆ ಏನೂ ಸಿಗಲ್ಲ, ಏನು ಪ್ರಯೋಜನ ಇಲ್ಲ, ಬಂದಿದ್ದು ವೇಸ್ಟ್ ಅಂತಲೇ ತಿಳ್ಕೊಳ್ಳಿ. ಆ ರೀತಿ ನೀವು ಬೇರೆಯವ್ರಿಗೆ ತೊಂದರೆ ಕೊಟ್ಟು ಇರಬಾರ್ದು. ಎರಡನೇದಾಗಿ ಮೊಬೈಲ್ ಫೋನ್, ಅದರಷ್ಟು ಒಂದು ದೊಡ್ಡ ಶತ್ರು ಈಗ ಯಾವುದೂ ಇಲ್ಲ. ನಾವು ದೇವರ ಸಂಬಂಧಕ್ಕೆ ಬರಲಿಕ್ಕೆ ಅಥವಾ ಆ ಕ್ರಿಸ್ತನನ್ನು ನಮ್ಮಲ್ಲಿ ಸ್ವೀಕಾರ ಮಾಡಲಿಕ್ಕೆ ಆಗದ ಹಾಗೆ ನಮಗೆ ಪಿಶಾಚಿ ಅಲ್ಲ, ಮೊಬೈಲ್ ಫೋನೇ ದೊಡ್ಡ ಶತ್ರು. ನಮಗದು ಎಷ್ಟರ ಮಟ್ಟಿಗೆ ಆ ಮೊಬೈಲ್ ಫೋನ್ ಒಂದು ಕನ್ವಿಕ್ಷನ್ ತಂದುಕೊಟ್ಟಿದೆ ಅಂದರೆ, ವಿ ಕೆನಾಟ್ ಸರ್ವೈವ್ ವಿತೌಟ್ ಮೊಬೈಲ್ ಫೋನ್. ಮೊಬೈಲ್ ಫೋನ್ ಇಲ್ಲದೆ ಲೈಫೇ ಇಲ್ಲ.
ಅನ್ನೋ ರೀತಿಯಲ್ಲಿ ಕನ್ವಿಕ್ಟ್ ಆಗಿಬಿಟ್ಟಿದ್ದೀವಿ. ದ್ಯಾಟ್ ಈಸ್ ಡಿಸೆಪ್ಷನ್, ವಂಚನೆ. ಅದರಿಂದ ಅಟ್ಲೀಸ್ಟ್ ಈ 3 days ಆದರೂ ಮೊಬೈಲ್ ಫೋನ್ ಇಲ್ಲದೆ ಬದುಕಲಿಕ್ಕಾಗುತ್ತಂತ ಟ್ರೈ ಮಾಡಿ ನೋಡಿ. ದೇವರು ಅದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ ನಿಮಗೆ. ಬದುಕಲಿಕ್ಕಾಗತ್ತೆ, ಚೆನ್ನಾಗೇ ಬದುಕ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ. ಅದರಿಂದ ನೀವು ಫೋನ್ ಮಾಡಿ ಸುಮ್ಮನೆ ಮನೇಲಿದ್ದವರಿಗೆ ತೊಂದರೆ ಕೊಡಬೇಡಿ. ಊಟ ಆಯಿತಾ, ನಿದ್ರೆ ಆಯಿತಾ, ಮಾತ್ರೆ ತಗೊಂಡ್ಯಾ ಅಂತ ಇರ್ತಾರೆ. ಒಂದು ವೇಳೆ ನೀವು ಹೋಗೋದ್ರೊಳಗಡೆ ಅವರೇನಾದರೂ ಹೋಗ್ಬಿಟ್ರೆ ಕೊನೆಗೆ ಒಂದಿನ ಅಲ್ಲಿ ಸಿಗ್ತಾರೆ. ಡೋಂಟ್ ವರಿ, ಟೆನ್ಷನ್ ಜಾಸ್ತಿ ಮಾಡ್ಕೋಬೇಡಿ. ಹೋಗೋರನ್ನ ನೀವು ಇಲ್ಲಿ ಫೋನ್ ಮಾಡಿ ಬರ್ತಾಯಿದ್ದೀನಿ ಸ್ವಲ್ಪ ಇರು ಅಂತ ಉಳಿಸ್ಕೊಳ್ಳಿಕ್ಕಂತೂ ಆಗಲ್ಲ. ಅದರಿಂದ ಜಾಸ್ತಿ ಏನು ಟೆನ್ಷನ್ ಮಾಡ್ಕೋಬೇಡಿ. ಹೋಗೋರು ಹೋಗಲಿ, ಅಲ್ಲಿ ನೋಡ್ಕೊಳ್ಳೋಣ. ಅಲ್ಲಿ ಬಂದರೆ ಬರಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ. ನೀವಾದರೂ ಹೋಗಲಿಕ್ಕೆ ನೋಡಿ. ಅದರಿಂದ ಇಲ್ಲಿ ಬಂದು ಕೂತ್ಕೊಂಡು ಅಲ್ಲೆಲ್ಲೋ ಇರುವ ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ. ಯಾರ ಬಗ್ಗೆನೋ ಅಂದರೆ ಅಪ್ಪ ಅಮ್ಮನ ಬಗ್ಗೆನೋ, ಮಕ್ಕಳ ಬಗ್ಗೆನೋ, ಗಂಡನ ಬಗ್ಗೆನೋ, ಹೆಂಡತಿ ಬಗ್ಗೆನೋ ಚಿಂತೆ ಬೇಡ, ಯೋಚನೆಯೇ ಬೇಡ. ಅದರಿಂದ ಫೋನು ಬೇಡ, ಸೈಡಿಗೆ ಇಟ್ಬಿಡಿ. ಫೋನ್ ಮಾಡೋದಾದರೆ ಮಾತಾಡ್ಕೊಂಡು ಹಾಗೆ ಫೋನ್ ತೊಗೊಂಡು ಮನೆಗೆ ಹೋಗ್ಬಿಡಿ. ಇಲ್ಲಿರಬೇಡಿ. ಇಲ್ಲಿ ಧ್ಯಾನ ಮಾಡೋದಾದರೆ ಇಲ್ಲಿರಿ, ಧ್ಯಾನ ಮಾಡಿ. ಯಾರೋ ಒಬ್ಬರು ಇಬ್ಬರು ನನ್ನ ಹತ್ರ ಕೇಳ್ಕೊಂಡಿದ್ದಾರೆ, ನಮಗೆ ಮಾಡಲೇಬೇಕು, ಏನು ಮಾಡೋದು ಅಂತ. ನೀವು ರೂಮಿಗೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅವರಿಬ್ಬರಿಗೆ. ಅಗತ್ಯ ಇದ್ದರೆ ಆಯಿತಾ. ಸೊ ಕೊರೋನಾ ವೈರಸ್ ಬಂದಾಗ ಫೋನ್ ಮಾಡಿ ಅರ್ಜೆಂಟ್ ಬಾ ಅಂದರೂ ಹೋಗ್ಲಿಕ್ಕಾಗಲ್ಲ ಅಲ್ವಾ. ಅಪ್ಪ ಅಮ್ಮ ಮಕ್ಕಳ ಹತ್ರ ಸ್ವಲ್ಪ ಊಟ ತಂದು ಕೊಡೋ ಅಂದರೂ ಪ್ಲೇಟಲ್ಲಿ ನಾಯಿಗೆ ಹಾಕಿದಂಗೆ ಹಾಕ್ಕೊಡ್ತೀವಿ, ಹತ್ರ ಹೋಗಲ್ಲ. ಸೊ ನಾಯಿ ಪಾಡು ಅಂತ ಕೇಳಿದ್ದೀರಲ್ಲ, ಕೊರೋನಾ ಬಂದಾಗ ದೇವ್ರು ತೋರಿಸ್ಕೊಟ್ರು ನಾಯಿ ಪಾಡು ಅಂದರೆ ಏನು ಅಂತ ಅಲ್ವಾ. ಅಷ್ಟೇ ಮನುಷ್ಯನ ಜೀವನ. ಅದರಿಂದ ಜಾಸ್ತಿ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ ಯಾವುದ್ರ ಬಗ್ಗೆನೂ. ಏನು ಪ್ರಯೋಜನ ಇಲ್ಲ, ಯಾವ ಟೆನ್ಷನಿಂದನೂ ಏನು ಪ್ರಯೋಜನ ಇಲ್ಲ. ಕೆಲವ್ರು ಹೇಳ್ತಾರಲ್ಲ, ತುಂಬ ಟೆನ್ಷನ್ ಬ್ರದರ್, ನನಗೆ ನನ್ನ ಗಂಡಂದೇ ಟೆನ್ಷನ್, ಹೆಂಡ್ತಿದೇ ಟೆನ್ಷನ್, ಮಕ್ಕಳದೇ ಟೆನ್ಷನ್. ಏನು ಮಾಡ್ತೀವಿ ಟೆನ್ಷನ್ ಮಾಡಿಕೊಂಡು? ಯೋಚನೆ ಮಾಡಿ 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 ಡಿಪ್ರೆಷನ್ಗೆ ಹೋಗ್ತೀಯ ಅಷ್ಟೇ, ಸತ್ತೋಗ್ಬಿಡ್ತೀಯ ಬೇಗ. ಆಯಸ್ಸು ಮುಗಿಯೋದ್ರೊಳಗಡೆ ಸತ್ತೋಗ್ಬಿಡ್ತೀಯ, ಅಥವಾ ಬೇರೆ ಏನೋ ಆಗೋಗ್ಬಿಡ್ತೀಯ. ಅದರಿಂದ ಜಾಸ್ತಿ ಏನು ಟೆನ್ಷನ್ ಮಾಡ್ಕೊಂಡು ಏನೂ ಆಗಲಿಕ್ಕೇನಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಬಂದಿದ್ದೀವಿ. ಈ 3 days ನೀವು ಬರೀ ಕೈಯಲ್ಲಿ ಹೋಗಬಾರ್ದು. ದೇವರು ಯಾರನ್ನೂ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಬರೀ ಕೈಯಲ್ಲಿ. ಇನ್ನು ನೀವು ಬರೀ ಕೈಯಲ್ಲಿ ಹೋದರೆ ಅದು ನಿಮ್ಮ ಒಂದು ಬೇಜವಾಬ್ದಾರಿತನ, ಇಗ್ನೊರೆನ್ಸ್, ನಿಮ್ಮ ಒಂದು ಬೇಜವಾಬ್ದಾರಿತನದಿಂದಾನೇ ನೀವು ಹೋಗ್ತಾ ಇದ್ದೀರಿ ಅಷ್ಟೇ. ಖಂಡಿತವಾಗಲೂ ದೇವರು ಸುಳ್ಳು ಹೇಳಲ್ಲ. ಹುಡುಕಿರಿ ನಿಮಗೆ ಸಿಗುತ್ತದೆ. ಸಿಗೋದಿಲ್ಲ ಅಂತ ಹೇಳಿದಾರಾ? ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ಕೇಳುವ ಪ್ರತಿಯೊಬ್ಬನಿಗೂ, ತಟ್ಟುವ ಪ್ರತಿಯೊಬ್ಬನಿಗೂ. ಏನು ಕೊಡ್ತಾರೆ, ಏನು ತೆರೀತಾರೆ, ಎಲ್ಲ ಯೇಸುನೇ, ಬೇರೆ ಏನೂ ಅಲ್ಲ. ಓಕೆ, ಈ ಸ್ವರ್ಗದ ಕುರಿತಾಗಿ ಹೇಳಿರೋದು, ನಿತ್ಯತೆಗೆ ಸಂಬಂಧಪಟ್ಟ ವಿಷಯ, ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ವಿಷಯ. ಅದರಿಂದ ಇಲ್ಲಿಂದ ಯಾರಾದರೂ ಹೋಗುವಾಗ ನಾನು ಯೇಸುನ ಪಡ್ಕೊಳ್ಳೇ ಇಲ್ಲ, ಪವಿತ್ರಾತ್ಮರನ್ನ ಪಡ್ಕೊಳ್ಳೇ ಇಲ್ಲ ಅಂದರೆ ದೇವರು ಕೊಡದೇ ಇದ್ದಿದ್ದರಿಂದ ನೀನು ಪಡ್ಕೊಳ್ಳದೇ ಇದ್ದಿದ್ದಲ್ಲ. ದೇವರು ಕೊಡಲಿಕ್ಕೇ ಕರ್ಕೊಂಡು ಬಂದಿದ್ದು. ನೀನು ಆಲಿಸಬೇಕಾಗಿದ್ದನ್ನು ಸರಿಯಾಗಿ ಆಲಿಸಲಿಲ್ಲ, ಶ್ರದ್ಧೆಯಿಂದ ಆಲಿಸಲಿಲ್ಲ, ನಿನ್ನ ಗಮನ ಕೊಟ್ಟಿಲ್ಲ, ನಿನ್ನ ಮನಸ್ಸನ್ನು ಕೊಟ್ಟಿಲ್ಲ. ನಿನ್ನ ಮನಸ್ಸನ್ನು ಎಲ್ಲೋ ಕೊಟ್ಟು, ಬಾಯಿನ ಎಲ್ಲೋ ಕೊಟ್ಟು ನೀನು ಕೂತ್ಕೊಂಡೆ, ಊಟ ಮಾಡಿದೆ, ಇಲ್ಲಿ ಕೂತ್ಕೊಂಡೆ, ಕೈ ತಟ್ಟದೆ, ಹಾಡಿದೆ, ಮಲ್ಕೊಂಡೆ, ಎದ್ದು ಬಂದೆ, ಇಷ್ಟಕ್ಕೆ ಎಲ್ಲ ಆಗೋದಿಲ್ಲ. ದೇವರು ನಂಬಿಗಸ್ತರು, ಫೇತ್ಫುಲ್, ಹಿ ಆಲ್ವೇಸ್ ಕೀಪ್ಸ್ ಹಿಸ್ ವರ್ಡ್. ದೇವರು ಯಾವತ್ತೂ ಅವ್ರ ಮಾತನ್ನು ಅವರು ಉಳಿಸ್ಕೊಳ್ತಾರೆ. ಕೇಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ತಟ್ಟುವ ಪ್ರತಿಯೊಬ್ಬನಿಗೂ ಬಾಗಿಲು ತೆರೆಯಲಾಗುವುದು ಎಂದು ಹೇಳಿ ದೇವರು ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬಲ್ಲಿರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ಒಳ್ಳೆಯ ದೇವರು ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ, ಹುಡುಕುವವರಿಗೆ, ತಟ್ಟುವವರಿಗೆ ಏನು ಕೊಡ್ತಾರಂತೆ? ಪವಿತ್ರ ಆತ್ಮನನ್ನೇ ಕೊಡ್ತಾರೆ ಅಂತ ಯೇಸು ಹೇಳಿದ ಮಾತಿದೆ. ಸುಳ್ಳು ಹೇಳಲ್ಲ ದೇವರು. ಹಾಗಾದರೆ ಈ 3 ದಿನ ನಿಮಗೆ ಯಾವುದು ನಾವು ಕಟ್ಟುಕತೆ ಅಂತೂ ಹೇಳೋದಿಲ್ಲ, ನಾವು ಯಾರು, ನಾವೇನು ಮಾಡಿದ್ದು ಯಾವುದು ಹೇಳೋದಿಲ್ಲ, ಆಯಿತಾ? ಇಲ್ಲಿ ಯಾರ ಬಗ್ಗೆನೂ ಹೇಳೋದಿಲ್ಲ. ಯೇಸು ಕ್ರಿಸ್ತರಿಗೂ ಅಥವಾ ಶುಭ ಸಂದೇಶಕ್ಕೂ ನಿತ್ಯತೆಗೂ ಸಂಬಂಧಪಟ್ಟ ಆತ್ಮಿಕ ಸತ್ಯಗಳು ನಮ್ಮ ವಿಶ್ವಾಸದ ಜೀವನಕ್ಕೆ, ನಮ್ಮ ಆತ್ಮಿಕ ಜೀವಿತಕ್ಕೆ
ಬೇಕಾದಂತಹ ವಿಶ್ವಾಸ ಸತ್ಯಗಳನ್ನು, ಸ್ಪಿರಿಚುವಲ್ ಟ್ರೂತ್ಸ್, ಇವುಗಳನ್ನು ಬೋಧಿಸಲಾಗ್ತದೆ. ಇದು ನೀವು ಲಕ್ಷ್ಯವಿಟ್ಟು ಆಲಿಸುವಾಗ ಖಂಡಿತವಾಗಲೂ ನಿಮ್ಮ ಆತ್ಮಿಕ ಜೀವನ ಒಂದು ವೇಳೆ ಕುಸಿದು ಹೋಗಿದ್ದರೆ, ಬೆಳಕು ಬಾರದೆ ಹೋಗಿದ್ದರೆ, ಈ ಧ್ಯಾನದ ಮುಖಾಂತರ ಮತ್ತೊಮ್ಮೆ ನೀವು ಪ್ರಜ್ವಲಿಸುವಂತೆ ದೇವರು ಮಾಡ್ತಾರೆ. ಆಯಿತಾ? ಜೀವ ಪಡ್ಕೊಳ್ಳದೆ ಇದ್ದರೆ, ಈ ಯೇಸುವನ್ನೇ ಇವತ್ತಿನ ತನಕ ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಇನ್ನೂ ಸ್ವೀಕಾರ ಮಾಡದೇ ಇದ್ದಂಥ ಕ್ರೈಸ್ತರು ಯಾರಾದರೂ ಇದ್ದರೆ, ಮೆಜಾರಿಟಿ ಅವರು ಇದ್ದಾರೆ, ಮೆಜಾರಿಟಿ ಕ್ರೈಸ್ತರಲ್ಲಿ ಇನ್ನೂ ಆ ಜೀವ ಇಲ್ಲ. ಅಂಥವ್ರು ಯಾರಾದರೂ ಇದ್ದರೆ, ಈ ಧ್ಯಾನಕೂಟ ಮುಗಿಯೋಷ್ಟರಲ್ಲಿ ನೀವು ಆ ಯೇಸುವನ್ನು ನಿಮ್ಮ ಆತ್ಮದಲ್ಲಿ ಧರಿಸಿಕೊಂಡು ನೀವು ಹೋಗಬೇಕು. ನಿಮಗೆ ಹೇಗೆ ಗೊತ್ತಾಗುತ್ತೆ ನನಗೆ ಯೇಸು ಸಿಕ್ಕಿದ್ರು ಈ ಧ್ಯಾನದಲ್ಲಿ, ನಾನು ಯೇಸುವನ್ನು ಪಡ್ಕೊಂಡೆ ಈ ಧ್ಯಾನದಲ್ಲಿ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಯು ವಿಲ್ ಹ್ಯಾವ್ ಗ್ರೇಟ್ ಜಾಯ್. ನಿಮಗೆ ಒಂದು ಪರಮಾನಂದ ಬರುತ್ತೆ. ಅದು ಸಾಧಾರಣ ಆನಂದ ಅಲ್ಲ. ಅದು ಈ 4 ದಿವಸ ಧ್ಯಾನದಲ್ಲಿ ಕೂತ್ಕೊಂಡು ಏನೋ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ಒಂದು ಆಧ್ಯಾತ್ಮಿಕ ವಾತಾವರಣ, ಹಾಡು, ಡ್ಯಾನ್ಸು, ವಾಕ್ಯ, ಒಳ್ಳೆ ಊಟ, ಒಳ್ಳೆ ಫೆಲೋಶಿಪ್, ಇದರಿಂದ ಬರುವ ಈ ಆನಂದ ಅಲ್ಲ. ಇದೊಂದು ರೀತಿ ಬೇರೆ ಆನಂದ. ಅದು ವರ್ಣಿಸ್ಲಿಕ್ಕಾಗೋದಿಲ್ಲ, ಆದರೆ ಜೀವಿಸ್ಲಿಕ್ಕಾಗತ್ತೆ. ಯು ಕ್ಯಾನ್ ಲೀವ್ ಬೈ ದಟ್ ಜಾಯ್. ಯುವರ್ ಲೈಫ್ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ದಟ್ ಗ್ರೇಟ್ ಜಾಯ್. ಯುವರ್ ಲೈಫ್ ಮೀನ್ಸ್ ಯುವರ್ ಡೆಡಿಕೇಟೆಡ್ ಲೈಫ್ ಟು ಗಾಡ್. ದೇವರಿಗೆ ಮೀಸಲಾಗಿಸಿಕೊಂಡ, ಸಮರ್ಪಿಸಿಕೊಂಡ ನಿನ್ನ ಜೀವನ ಇದೆಯಲ್ಲ, ಅದೇ ಸಾಕ್ಷಿ ನಿನ್ನ ಒಳಗಡೆ ಬಂದ ಪರಮಾನಂದ. ನಿನ್ನೊಳಗಡೆ ಆ ಪರಮಾನಂದ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ನೀವು ನಿಮ್ಮ ಜೀವನವನ್ನು ದೇವರಿಗೆ ಸರೆಂಡರ್ ಮಾಡಿಕೊಟ್ಟು ಬದುಕ್ತೀರಿ. ನೀನು ಬದುಕಲ್ಲ. ಯು ವಿಲ್ ನಾಟ್ ಲೀವ್ ಬೈ ಯುವರ್ ಸೆಲ್ಫ್, ಬಟ್ ಕ್ರೈಸ್ಟ್ ಲಿವ್ಸ್ ಥ್ರೂ ಯು. ನೀನು ಬದುಕಲ್ಲ, ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸ್ತಾನೆ. ಅದೇ ಕ್ರೈಸ್ತ ಜೀವನ. ಅಲ್ಲೇ ಇರೋದು ನಮ್ಮ ಸಂತೋಷ, ಅಲ್ಲೇ ಇರೋದು ನಮ್ಮ ಆನಂದ, ಅಲ್ಲೇ ಇರೋದು ನಮ್ಮ ಸಂತೃಪ್ತಿ. ಅದಲ್ಲದೆ ಧ್ಯಾನದಲ್ಲಿ ಏನೂ ಇಲ್ಲ, ಆಯಿತಾ? ಧ್ಯಾನದಲ್ಲಿ, ಧ್ಯಾನಕೂಟದಲ್ಲಿ, ಪ್ರಾರ್ಥನಾ ಕೂಟದಲ್ಲಿ, ಆ ಚರ್ಚಲ್ಲಿ, ಈ ಚರ್ಚಲ್ಲಿ, ಆ ಪ್ರಾರ್ಥನೆಯಲ್ಲಿ, ಈ ಪ್ರಾರ್ಥನೆಯಲ್ಲಿ, ಆ ಸಭೆಯಲ್ಲಿ, ಈ ಸಭೆಯಲ್ಲಿ, ಅಲ್ಲಿ ಏನೂ ಇಲ್ಲ. ಇರೋದು ಎಲ್ಲಿ ಕೇಳಿದರೆ ನಿನ್ನ ಒಳಗಡೆ ಇರುವ ಕ್ರಿಸ್ತ. ಈಸ್ ಎವ್ರಿಥಿಂಗ್. ಆತನು ನಿನ್ನ ಒಳಗಡೆ ಇಲ್ಲದೆ ಇದ್ದರೆ ಯು ಆರ್ ನಥಿಂಗ್. ವೆರ್ ಎವರ್ ಯು ಗೋ, ವಾಟ್ ಎವರ್ ಯು ಡೂ, ಅಲ್ಟಿಮೇಟ್ಲಿ ಯುವರ್ ಲೈಫ್ ಈಸ್ ನಥಿಂಗ್. ಬಟ್ ವೆನ್ ಕ್ರೈಸ್ಟ್ ಡ್ವೆಲ್ಸ್ ಇನ್ ಯು, ಯು ಆರ್ ಸಮಥಿಂಗ್. ಅದರ್ವೈಸ್ ಯು ಆರ್ ನಥಿಂಗ್. ಕ್ರಿಸ್ತನು ನಿನ್ನಲ್ಲೊಳಗಿದ್ರೆ ನೀನು ಏನೋ ಒಂದು ಆಗಿರ್ತೀಯ. ಇಲ್ಲದೆ ಇದ್ದರೆ ನೀನು ಎಲ್ಲಿದ್ದರೂ ಅಷ್ಟೇ, ಏನೂ ಇಲ್ಲ. ಕೆಲವರು ಹೇಳ್ತಾರಲ್ವ, ಎಷ್ಟು ಧ್ಯಾನಕ್ಕೆ ಬಂದರೂ ಅಷ್ಟೇ ಬ್ರದರ್, ಯಾವ ಧ್ಯಾನ ಕೂಟಕ್ಕೆ ಹೋದರೂ ಅಷ್ಟೇ, ಯಾವ ಪ್ರಾರ್ಥನೆಗೆ ಹೋದರೂ ಅಷ್ಟೇ, ಎಷ್ಟು ಬೈಬಲ್ ಓದಿದ್ರು ಅಷ್ಟೇ. ನೀವು ಹೇಳೋದು ಕರೆಕ್ಟೇ, ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಂತ. ನಿಜ, ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಆಗೋದು ಯಾವಾಗ ಅಂದರೆ, ನಿನ್ನ ಲೈಫು ಪ್ರಯೋಜನ ಇದೆ, ನನ್ನ ಲೈಫ್ಗೆ ಮೀನಿಂಗ್ ಇದೆ. ದೇರ್ ಈಸ್ ಎ ಟ್ರೂ ಮೀನಿಂಗ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ನಿಜವಾದ ಅರ್ಥ ಇದೆ, ನಿಜವಾದ ಒಂದು ಪರ್ಪಸ್ ಇದೆ ನನ್ನ ಲೈಫಿಗೆ ಅಂತ ನಮ್ಗೆ ಅರ್ಥ ಆಗೋದು, ನಿಜವಾದ ಒಂದು ಸಂತೋಷ ಸಿಗೋದು ಯಾವಾಗ ಅಂದರೆ, ವೆನ್ ಕ್ರೈಸ್ಟ್ ಡ್ವೆಲ್ಸ್ ಇನ್ ಅಸ್. ಕ್ರಿಸ್ತನು ನಮ್ಮ ಒಳಗಡೆ ಜೀವಿಸುವಾಗ ಮಾತ್ರನೇ. ಅದರಿಂದ ಯೇಸು ನಮ್ಮಲ್ಲಿ ಜೀವಿಸಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಷ್ಟೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶವನ್ನು ಆಲಿಸಿ, ಆ ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ, ನಿನ್ನೆ ನಾನು ಹೇಳಿದೆ, ಒಂದು ಸ್ತ್ರೀ ಮತ್ತು ಪುರುಷ ಇಬ್ಬರು ಮಾತಾಡ್ತಾ ನಿಂತ್ಕೊಂಡ್ರೆ ಮಗು ಹುಟ್ಟೋದಿಲ್ಲ. ಅವರಿಬ್ಬರು ಒಂದಾಗುವಾಗ ಒಂದು ಮಗು ಹುಟ್ಟುತ್ತದೆ. ಅದೇ ರೀತಿಯಲ್ಲಿ ವಾಕ್ಯಕ್ಕೆ ಶಕ್ತಿ ಇದೆ. ವಾಕ್ಯ ಏನು ಮಾಡುತ್ತೆ ಗೊತ್ತಾ? ವಾಕ್ಯ ಒಬ್ಬ ಮನುಷ್ಯನ ಜೊತೆಗೆ ಕಮ್ಯುನಿಕೇಟ್ ಮಾಡುವಾಗ, ವೆನ್ ವರ್ಡ್ ಕಮ್ಯುನಿಕೇಟ್ಸ್ ವಿತ್ ಯು, ಓಕೆ, ಶುಭ ಸಂದೇಶ ಸಾರಲ್ಪಡುವಾಗ, ದಟ್ ವರ್ಡ್ ಆಫ್ ಗಾಡ್ ಈಸ್ ಸ್ಪಿರಿಚುವಲ್. ದೇವರ ವಾಕ್ಯ ಏನಾಗಿದೆ? ಆತ್ಮವಾಗಿದೆ, ಆತ್ಮಿಕವಾದದ್ದು. ಇದು ನಿನ್ನ ಆತ್ಮದ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಏನಾಗ್ತದೆ? ಆತ್ಮಿಕವಾಗಿ ನೀನು ಜನಿಸ್ತೀಯ. ನಿನ್ನ ಒಳಗಡೆ ಒಂದು ಮಗು ಹುಟ್ಟುತ್ತೆ. ಆ ಮಗು ಯೇಸು. ನಿನ್ನ ಒಳಗಡೆ ಯೇಸು ಜನಿಸ್ತಾರೆ. ನೀನು ಹೊಸದಾಗಿ ಹುಟ್ಟುತ್ತೀಯ, ಬಾರ್ನ್ ಅಗೇನ್ ಆಗ್ತೀಯ.
ಅವತ್ತೇ ನೀನು ಕ್ರಿಶ್ಚಿಯನ್ ಆಗೋದು, ಕ್ರೈಸ್ತನಾಗೋದು. ಅಲ್ಲಿಂದ ಕ್ರಿಶ್ಚಿಯನ್ ಲೈಫ್, ಕ್ರೈಸ್ತ ಜೀವನ ಪ್ರಾರಂಭವಾಗ್ತದೆ. ಇದಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಭೂಮಿಗೆ ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಸತ್ತಿದ್ದು. ನಾವು ಕೇಳಿಸ್ಕೊಂಡಿದ್ದೀವಿ ಅನೇಕ ಬಾರಿ, ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಯೇಸು ನನ್ನ ಬದಲಿಗೆ. ಹೇಳಿ ನೋಡೋಣ, ಯೇಸು ನನ್ನ ಬದಲಿಗೆ. ಯೇಸು ಕ್ರಿಸ್ತನು ನನ್ನ ಬದಲಿಗೆ. ಯೇಸು ನನ್ನ ಬದಲಿಗೆ. ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಅಂತ ಹೇಳುವಾಗ ಎಲ್ಲೆಲ್ಲಿ ನನ್ನ ಬದಲಿಗೆ, ಯಾವ ರೀತಿಯಲ್ಲೆಲ್ಲ ಯೇಸು ಕ್ರಿಸ್ತರು ನನ್ನ ಬದಲಿಗೆ ಈ ಭೂಮಿಯಲ್ಲಿ ಬಂದರು? ಎಲ್ಲಿಂದ ಪ್ರಾರಂಭ ಮಾಡೋಣ? ಯೇಸು ಕ್ರಿಸ್ತರು ನನ್ನ ಬದಲಿಗೆ, ಫ್ರಮ್ ವೇರ್? ಭ್ರೂಣದಿಂದ. ಓಕೆ, ಯೇಸು ಕ್ರಿಸ್ತರು ನನ್ನ ಬದಲಿಗೆ. ನನ್ನ ಹುಟ್ಟು ಒಂದು ಶಾಪಗ್ರಸ್ತ ಹುಟ್ಟಾಗಿತ್ತು. ತಾಯಿಯ ಗರ್ಭದಿಂದ, ದಾವೀದ ಹೇಳ್ತಾನಲ್ವಾ, ಮಾತೃಗರ್ಭದಿಂದಲೇ ನಾನು ಪಾಪಿ. ಪಾಪಕ್ಕೆ ಮಾತೃಗರ್ಭದಿಂದನೇ ಪಾಪದ ಪಿಂಡ ಅಂತೇಳಿ ನಾನು. ಓಕೆ, ಸೊ ಈ ಪಾಪಕ್ಕೆ ಕಾರಣ ಏನು? ಎಲ್ಲಿಂದ ಪ್ರಾರಂಭ ಆಯ್ತದು? ಆದಾಮನ ಸಂಬಂಧದಿಂದ. ಆದಾಮನ ಸಂಬಂಧದಿಂದ ಹೀಗೆ ಹೀಗೆ ಹುಟ್ಟಿ 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 ಅಪ್ಪ ಅಮ್ಮ, ನನ್ನ ಅಪ್ಪ ಅಮ್ಮನ ಸಂಬಂಧದಿಂದ ನಾನು ಹುಟ್ಟಿದೆ. ಸೊ ಹುಟ್ಟುವಾಗ ಏನಾಗಿ ಹುಟ್ಟಿದೆ? ಪುಣ್ಯಾತ್ಮನಾಗಿ ಹುಟ್ಟಿಲ್ಲ, ಪಾಪಾತ್ಮನಾಗಿ ಹುಟ್ಟಿದೆ. ಅರ್ಥ ಆಗ್ತಿದೆಯಾ? ಇದು ನನ್ನ ಜನ್ಮದ ಅವಸ್ಥೆ, ದುರವಸ್ಥೆ. ಈ ದುರವಸ್ಥೆಯನ್ನು ತೆಗೆದು ಹಾಕಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ನನ್ನ ಬದಲಿಗೆ ಪರಿಶುದ್ಧವಾದ ಒಂದು ಜನ್ಮವನ್ನು ಜನಿಸಿದರು. ಸೊ ತಾಯಿಯ ಗರ್ಭದಿಂದಲೇ ಅವರು ನನ್ನ ಬದಲಿಗೆ ಮನುಷ್ಯನಾದರು. ಇದನ್ನು ನಾವು ನಂಬುವಾಗ, ಇದು ನೀವೇನು ಮಾಡೋದು ಬೇಡ, ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ದೇವರು ನಿಮಗೆ ಕೊಟ್ಟಿರುವ ಬುದ್ಧಿಯಲ್ಲಿ ಇದು ಅರ್ಥ ಆದರೆ ಸಾಕು. ನಿಮಗೇನು ಸೂಪರ್ ನ್ಯಾಚುರಲ್ ಬುದ್ಧಿ ಏನು ಬೇಕಾಗಿಲ್ಲ. ನಿಮಗೆಲ್ಲ ವಿಷಯಗಳು ಹೇಗೆ ಅರ್ಥ ಆಗುತ್ತೋ ಅದೇ ರೀತಿಯಲ್ಲಿ ಈ ವಿಷಯ ನಿಮ್ಮ ಮನಸ್ಸೊಳಗಡೆ ತಗೊಬಿಟ್ರೆ ಸಾಕು. ಇದನ್ನು ನಂಬಿದರೆ ಸಾಕು, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ನನ್ನ ಜನ್ಮ ಒಂದು ಶಾಪಗ್ರಸ್ತ ಜನ್ಮವಾಗಿತ್ತು ಅಂತ ಫಸ್ಟ್ ಗೊತ್ತಾಗಬೇಕು ನನಗೆ. ಯಾಕೆ ಅಂದರೆ ಅದು ಎಲ್ಲಿಂದ ಬಂತು? ಆದಾಮನಿಂದ ಅಲ್ವಾ? ಸೊ ಆದಾಮನಿಂದ ಬಂದ ಜನ್ಮ ನಂದು ಒಂದು ರೀತಿ ಪಾಪದ ಜನ್ಮ. ಹುಟ್ಟಬೇಕಾದ್ರೆ ಪಾಪಿ. ನಾವು ಹೇಳ್ತೀವಿ ಮಗು ತುಂಬ ಒಳ್ಳೆ ಮಗು, ಪಾಪ ಮಗು, ಮುದ್ದು ಮಗು ಅಂತ ಮುದ್ದು ಮಾಡ್ತೀವಿ. ನೀವು ಏನೇ ಮಾಡಿದರೂ ನಿಮಗೆ ಆ ಮಗುವಿನ ಆತ್ಮ ಕಾಣಿಸುತ್ತಾ, ಶರೀರ ಕಾಣಿಸುತ್ತಾ? ಶರೀರ ಮುದ್ದಾಗಿದೆ, ಕರೆಕ್ಟ್. ಅಯ್ಯೋ ಪಾಪ ಅಂತೆಲ್ಲ ಹೇಳ್ತೀವಿ, ಆದರೆ ಏನು ಮಾಡೋದು? ಆತ್ಮ ನಿಮಗೆ ಕಾಣಿಸೋದಿಲ್ವಲ್ಲ. ಆತ್ಮ ಅದು ಶಾಪಗ್ರಸ್ತ ಆತ್ಮನೇ, ಅದು ಪಾಪಮಯ ಆತ್ಮನೇ. ಕೃಪೆಯಿಂದ ಮಾತ್ರ ಅದು ಪರಿಶುದ್ಧವಾಗ್ತದೆ. ಓಕೆ, ಜನ್ಮದಲ್ಲಿ ಯೇಸು ನನ್ನ ಬದಲಿಗೆ ಜನಿಸಿದರು ಮನುಷ್ಯನಾಗಿ. ಅದಾದಮೇಲೆ ಯೇಸು ಈ ಪ್ರಪಂಚದಲ್ಲಿ ಹಾಗೆ ಧ್ಯಾನ ಮಾಡ್ತಾ ಹೋದ್ರೆ ತುಂಬ ವಿಷಯ ಇದೆ, ಇಂಪಾರ್ಟೆಂಟ್ ವಿಷಯ ಮಾತ್ರ ಟಚ್ ಮಾಡ್ತಾ ಹೋಗೋಣ. ಯೇಸು ಕ್ರಿಸ್ತರು ಜೋರ್ಡನ್ ನದಿಯಲ್ಲಿ ಸ್ನಾನ ದೀಕ್ಷೆ ಪಡ್ಕೊಂಡ್ರ? ಸ್ನಾನಿಕ ಯೋವಾನನ ಸ್ನಾನ ದೀಕ್ಷೆ ಯಾರಿಗೆ ಕೊಡ್ತಾ ಇದ್ದಿದ್ದು? ಒಳ್ಳೆಯವರಿಗ, ಪಾಪಿಗಳಿಗ? ಯೇಸು ಕ್ರಿಸ್ತರು ಒಳ್ಳೆಯವರಾಗಿದ್ರ, ಪಾಪಿ ಆಗಿದ್ರ? ದೇವರ ಪುತ್ರ ಆಗಿದ್ದರು. ಅವರು ಕೂಡ ದೀಕ್ಷಾ ಸ್ನಾನ ಪಡ್ಕೊಳ್ಳಿಕ್ಕೆ ಸ್ನಾನಿಕ ಯೋವನಿಂದ ಕ್ಯೂ ಅಲ್ಲಿ ಬರಬೇಕಾದ್ರೆ ಯೋವಾನರು ಹೇಳ್ತಾರೆ, ಏನಂತ ಹೇಳ್ತಾರೆ? ನಾನೇ ನಿಮ್ಮಿಂದ ದೀಕ್ಷೆ ಪಡ್ಕೋಬೇಕಾಗಿರುವಲ್ಲಿ ನೀವು ದೀಕ್ಷೆ ಪಡ್ಕೊಳ್ಳಿಕ್ಕೆ ಬರೋದು ಸರಿನಾ ಅಂತ ಕೇಳ್ತಾರೆ. ಹಾಗೆ ಯೇಸು ಏನು ಹೇಳ್ತಾರೆ? ಸದ್ಯಕ್ಕೆ ತಡಿಬೇಡ, ದೇವರ ನಿಯಮಕ್ಕೆ ಬದ್ಧರಾಗೋಣ. ಯೇಸು ದೀಕ್ಷಾ ಸ್ನಾನ ಪಡ್ಕೊಂಡ್ರು. ಯಾವ ದೀಕ್ಷಾ ಸ್ನಾನ ಅದು? ಪವಿತ್ರಾತ್ಮ ದೀಕ್ಷೆನಾ? ನೀರಿನ ದೀಕ್ಷಾ ಸ್ನಾನ ಯಾಕೆ ಪಡ್ಕೊಂಡ್ರು? ಯಾರ ಬದಲಿಗೆ? ಅದು ಯಾವ ದೀಕ್ಷಾ ಸ್ನಾನ? ಪಾಪಿಗಳಲ್ಲಿ ತಮ್ಮನ್ನೇ ಒಂದಾಗಿ ಎಣಿಸಿದನು ನನ್ನ ಬದಲಿಗೆ. ಪಾಪಿಗಳಲ್ಲಿ ತಾನೂ ಒಬ್ಬನು ಎಂದು ಎಣಿಸಿ ಕ್ಯೂ ಅಲ್ಲಿ ಬಂದರು. ಸ್ನಾನಿಕ ಯೋವಾನನ ದೀಕ್ಷೆ ನನಗೆ ಸಿಕ್ಕಿಲ್ಲ, ಆದರೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಾಗ ಅದರಲ್ಲಿ ನಾನು ಭಾಗಿಯಾದೆ.
ಸೊ ಅದು ಆಯಿತು. ಅದಾದಮೇಲೆ ಯೇಸು ಕ್ರಿಸ್ತರು ನನ್ನ ಬದಲಿಗೆ, ಇದೆಲ್ಲ ದೇವರು ಆಸೆ ಪಟ್ಟಿದ್ದು, ನನ್ನ ಬದಲಿಗೆ ಇದೆಲ್ಲ ಆಗಬೇಕು ಅಂತ. ಫಾರ್ ಮೈ ಸೇಕ್, ನನ್ನ ಸಲುವಾಗಿ, ಮೈ ಸಬ್ಸ್ಟಿಟ್ಯೂಟ್, ನನ್ನ ಬದಲಿಗೆ ಯೇಸು ದೀಕ್ಷಾಸ್ನಾನ ಪಡ್ಕೊಂಡ್ರು. ಅದಾದಮೇಲೆ ತಂದೆ ತಾಯಿಂದರಿಗೆ ವಿಧೇಯರಾಗಿ ಜೀವಿಸಿದ್ರ. 30 ವರ್ಷಗಳು ಪೇರೆಂಟ್ಸ್ಗೆ ಒಬಿಡಿಯೆಂಟ್ ಆಗಿದ್ದರು. ನಾವು ಒಬಿಡಿಯೆಂಟ್ ಆಗಿದ್ದೀವ? ನಾವು ಹುಟ್ಟಿದಾಗಿಂದ ಎಷ್ಟೋ ರೀತಿಯಲ್ಲಿ ವಿ ಆರ್ ಡಿಸೊಬಿಡಿಯೆಂಟ್ ಟು ಅವರ್ ಪೇರೆಂಟ್ಸ್. ಅದರ ನಿಮಿತ್ತವಾಗಿ ಬರ್ತಕ್ಕಂಥ ಎಲ್ಲ ಪಾಪಗಳನ್ನು, ಶಾಪಗಳನ್ನು ತೆಗೆದುಹಾಕಲಿಕ್ಕೆ ಹೀ ಬಿಕೇಮ್ ಒಬಿಡಿಯೆಂಟ್ ಟು ಹಿಸ್ ಪೇರೆಂಟ್ಸ್. ಅವರು ಈ ಭೂಮಿಯಲ್ಲಿದ್ದ ತನ್ನ ಸಾಕು ತಂದೆಗೂ ಮತ್ತು ಜನ್ಮ ಕೊಟ್ಟ ತಾಯಿಗೂ, ತಂದೆ ತಾಯಿ ಇಬ್ಬರಿಗೂ ಕೂಡ ಒಬ್ಬ ಮಗನಾಗಿ ನನ್ನ ಬದಲಿಗೆ, ನಿಮ್ಮ ಬದಲಿಗೆ, ವಿಶ್ವಾಸಿಸುವ ಪ್ರತಿಯೊಬ್ಬರ ಬದಲಿಗೆ ವಿಧೇಯರಾಗಿದ್ದರು. ಫ್ಯಾಮಿಲಿಯಲ್ಲಿ ಫೇತ್ಫುಲ್ ಆಗಿದ್ದರು. ದೇವರ ದೃಷ್ಟಿಯಲ್ಲಿ ವಿಧೇಯರಾಗಿ ಜೀವಿಸಿದ್ರಾ? ದೇವರು ಏನು ಹೇಳಿದರು ಎಲ್ಲವನ್ನ ಮಾಡಿದರು. ಕೊನೆಯಲ್ಲಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತರು ಯಾತನೆಯನ್ನು ಅನುಭವಿಸಿ ಸತ್ತಿದ್ದು ಯಾರ ಬದಲಿಗೆ? ಯಾರ ಬದಲಿಗೆ? ಯಾಕೆ ಬದಲಿಗೆ ಸಾಯಬೇಕಾಗಿತ್ತು? ಅವರು ಸಾಯದೇ ಇದ್ದರೆ ಯಾರು ಸಾಯಬೇಕಾಗಿತ್ತು? ನಾನು ಸಾಯಬೇಕಾಗಿತ್ತು. ವೇಜಸ್ ಆಫ್ ಸಿನ್ ಈಸ್, ಪಾಪದ ವೇತನ. ದೇವರು ಏನು ಫಿಕ್ಸ್ ಮಾಡಿದ್ದಾರೆ? ಪನಿಷ್ಮೆಂಟ್. ಪೆನಾಲ್ಟಿ ಆಫ್ ಸಿನ್ ಈಸ್ ನಾಟ್ ಸಿಂಪಲ್ ಡೆತ್, ಇಟರ್ನಲ್ ಡೆತ್. ಅಂದರೆ ಈ ಲೋಕದಿಂದ ಹೋಗೋವಂಥ ಮರಣ ಅಲ್ಲ. ಈಗ ಮೊನ್ನೆ ಫ್ಲೈಟ್ ಕ್ರ್ಯಾಶ್ ಆಯಿತು, 250 ಜನ ಸತ್ತೋದ್ರು ಅಲ್ವಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನ್ಯೂಸ್ ನೋಡ್ಲಿಕ್ಕೆ ಹೋಗಬೇಡಿ. ಮತ್ತೆ ನಾನು ನಿಮಗೆ ನ್ಯೂಸ್ ನೋಡಲಿಕ್ಕೆ ಒಂದು ಟೆಂಪ್ಟ್ ಮಾಡ್ದಂಗೆ ಆಯ್ತೇನೆ ಈಗ. ಓಕೆ, ಅದೇ ಈ ಕತೆ ಹೇಳಿದರೆ ಅದೇ ಸಮಸ್ಯೆ, ಹೊರಗಡೆ ಕತೆ ತಂದರೆ ಅದೇ ಸಮಸ್ಯೆ ಆಗ್ಬಿಡುತ್ತೆ. ಎನಿವೆ, ಯಾವತ್ತೋ ಆಗಿದ್ದು, ಹಿಂದೆ ನಡೆದಿದ್ದು, ಆಯಿತಾ? ಸೊ ನಿಮ್ಮರು ಯಾರು ಫ್ಲೈಟಲ್ಲಿ ಹೋಗಿದ್ದಾರಾ? ಇಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಅದರಿಂದ ನೀವು ಎಲ್ಲಿ ಅಂತ ರಿಸರ್ಚ್ ಮಾಡಲಿಕ್ಕೆ ಈಗ ಹೋಗಬೇಡಿ. ಸೊ ಆ ಮರಣ ಅಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ ಕೆಲವರು. ಆ ಫಿಸಿಕಲ್ ಡೆತ್ ಅಲ್ಲ ಹೇಳ್ತಾ ಇರೋದು, ಫಿಸಿಕಲ್ ಸಪ್ರೇಷನ್ ಅಲ್ಲ, ಲೋಕದಿಂದ ಬೇರ್ಪಟ್ಟು ಹೋಗುವ ಒಂದು ಮರಣ ಅಲ್ಲ. ಈ ಮರಣ ದೇವರಿಂದ ಶಾಶ್ವತವಾಗಿ ಬೇರ್ಪಟ್ಟು ಹೋಗುವ ಮನುಷ್ಯನ ದುರವಸ್ಥೆ, ನರಕ. ನರಕ ಅಂತ ಹೇಳ್ತೀವಿ ನಾವು ಅದನ್ನು, ಹೆಲ್. ಬೆಂಕಿ, ಹುಳ ಎಲ್ಲ ಇದೆ ಅಂತ ಹೇಳ್ತಾರೆ, ನಾನು ನೋಡಿಲ್ಲ. ಎನಿವೆ, ಒಂದಂತೂ ಗ್ಯಾರಂಟಿ, ದೇವರಿಂದ, ದೇವರ ಸಾನ್ನಿಧ್ಯದಿಂದ ಶಾಶ್ವತವಾಗಿ ಬೇರ್ಪಟ್ಟು ಜೀವಿಸುವ ಜೀವನ ಅದಕ್ಕಿಂತ ಬೆಂಕಿ ಯಾವುದೂ ಇಲ್ಲ. ಅದೇ ದೊಡ್ಡ ಬೆಂಕಿ. ಅದಕ್ಕಿಂತ ಒಂದು ಹುಳದ ಕಾಟ ಯಾವುದೂ ಇಲ್ಲ. ಅದೇ ದೊಡ್ಡ ಹುಳದ ಕಾಟ, ಆಯಿತಾ? ಅದರಿಂದನೇ ಈ ಲೋಕದಲ್ಲಿ ಎಷ್ಟೋ ಜನ ವಿಶ್ವಾಸದ ನಿಮಿತ್ತ ಅವ್ರನ್ನ ಬೆಂಕಿಗೆ ಹಾಕಿದ್ರು, ಕಡ್ದು ಹಾಕಿದ್ರು, ಸಾಯಿಸಿದರು. ಅದು ಅವರಿಗೇನು ಅಂಥ ದೊಡ್ಡ ಕಷ್ಟ, ನಷ್ಟ, ನೋವು ಅಂತ ಅನ್ನಿಸಲಿಲ್ಲ. ಯಾಕೆಂದರೆ ಅವರು ದೇವರಿಂದ ಬೇರ್ಪಟ್ಟಿಲ್ಲ. ಅದರಿಂದ ಬೆಂಕಿ ಅವ್ರನ್ನ ಏನೂ ಮಾಡಿಲ್ಲ. ಅದರಿಂದ ಕೆಲವರು ದೇವರಿಂದ ಬೇರ್ಪಟ್ಟು ಬದುಕುವಾಗ ನಮಗೆ ಸಾಯಬೇಕು ಅನಿಸುತ್ತೆ, ಸತ್ತೋಗೋಣ ಅನಿಸುತ್ತೆ. ಯಾಕೆ ಬದುಕೋದು ಅನಿಸುತ್ತೆ? ಬಿಕಾಸ್ ಯು ಆರ್ ಸಪ್ರೇಟೆಡ್ ಫ್ರಮ್ ಗಾಡ್. ದೇವರಿಂದ ನೀನು ದೂರ ಇದೆಯಾ, ಅದಕ್ಕೋಸ್ಕರ. ನೀನೇನೋ ಪಾಪ ಮಾಡಿ ದೂರ ಆಗಿಲ್ಲ, ಯು ಆರ್ ಆಲ್ರೆಡಿ ದೂರನೇ. ಬೈ ಡಿಫಾಲ್ಟ್ ಯು ಆರ್ ಅವೇ ಫ್ರಮ್ ಗಾಡ್. ಯು ಆರ್ ವಿತೌಟ್ ಗಾಡ್. ದೇವರಿಲ್ಲದ ಜನ ಅಷ್ಟೇ. ದೇವರಿದ್ದಾರೆ, ಆದರೆ ನಿನ್ನೊಳಗಡೆ ಕ್ರಿಸ್ತನಿಲ್ಲ. ಕ್ರೈಸ್ತ ವಿಶ್ವಾಸಿನೇ ಹೇಳ್ಕೊಳ್ಳಿಕ್ಕೆ, ಆದರೆ ಕ್ರಿಸ್ತ ಒಳಗಡೆ ಇಲ್ಲ. ಕ್ರಿಸ್ತನಿಂದ ದೂರವಾದ ಅವಸ್ಥೆ. ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ನಿತ್ಯವಾದ ಮರಣ, ನಿತ್ಯವೂ ದೇವರಿಂದ ಬೇರ್ಪಟ್ಟು ಹೋಗುವಂತಹ ದುರವಸ್ಥೆ ಪ್ರತಿಯೊಬ್ಬ ಮನುಷ್ಯನಿಗೂ. ಆದರೆ ಆ ದುರವಸ್ಥೆಯನ್ನು ತೆಗೆದುಹಾಕಲಿಕ್ಕೆ, ನನ್ನ ಬದಲಿಗೆ ಈ ಪೆನಾಲ್ಟಿ ಕಟ್ಟಲಿಕ್ಕೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಏನಾದರೂ ಸತ್ತರು. ಅಲ್ಲಿಗೆ ನನ್ನ ಬದಲಿಗೆ ಮುಗೀತಾ? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದೆ, ನನ್ನ ಬದಲಿಗೆ ಅವರು ಏನಾದರೂ ಪುನರುತ್ಥಾನರಾಗಿ ನನ್ನ ಬದಲಿಗೆ ಸ್ವರ್ಗಕ್ಕೆ ಏರಿ ಹೋದರು. ನನ್ನ ಬದಲಿಗೆ ಪಿತನ ಮುಂದೆ ಪ್ರೆಸೆಂಟ್ ಆಗಿ, ನಾನು ಎಸ್ ಟೀಚರ್, ಎಸ್ ಮಾಸ್ಟರ್ ಅಂತ ಸ್ಕೂಲಲ್ಲಿ ಅಟೆಂಡೆನ್ಸ್ ಹಾಕುವಾಗ ನಾನು ಪ್ರೆಸೆಂಟ್ ಇದ್ದೀನಿ ಅಂತ ಎದ್ದು ನಿಂತ್ಕೊಂಡು ಎಸ್ ಅಂತ ಹೇಳ್ತೀವಲ್ವಾ, ಅದೇ ರೀತಿಯಲ್ಲಿ ನಾನು ಇದ್ದೀನಿ ಅಂತ ಅವರಲ್ಲಿದ್ದಾರೆ. ನನ್ನ ಬದಲಿಗೆ ಯಾರಿದ್ದಾರೆ? ಯೇಸು ಅಲ್ಲಿದ್ದಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಬದಲಿಗೆ ನನ್ನ ಜನ್ಮದಿಂದನೂ ಮರಣದ ತನಕ, ಪುನರುತ್ಥಾನದ ತನಕ, ಸ್ವರ್ಗಕ್ಕೆ ಹೋಗಿ ಪಿತನ ಬಳಿಯಲ್ಲಿ ಇರುವ ತನಕ ನನ್ನ ಬದಲಿಗೆ ಒಬ್ಬರಾಗಲಿಕ್ಕೆ ಯೇಸು ಈ ಭೂಮಿಗೆ ಮನುಷ್ಯನಾಗಿ ಬಂದಿತ್ತು. ಈ
ಕೇಮ್ ಟು ಬಿಕೇಮ್ ಮೈ ಸಬ್ಸ್ಟಿಟ್ಯೂಟ್. ನನ್ನ ಬದಲಿಗೆ, ದೇವರು ನನ್ನ ಬದಲಿಗೆ. ಆದರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಸ್ವಲ್ಪ, ಇದು ಯಾವುದರಿಂದ ಇದೆಲ್ಲ ನೀವು ನಂಬಿದ್ದೀರಿ, ಇದರಿಂದ ನಿಮ್ಗೆ ಒಳ್ಳೇದಾಯಿತು. ನಿಮಗೇನು ಸಿಕ್ತು? ನಿಮಗೆ ಪಾಪ ಕ್ಷಮೆ ಸಿಕ್ತು, ನಿಮಗೆ ನಿತ್ಯ ಜೀವ ಸಿಕ್ತು, ದೇವರ ಮಕ್ಕಳಾದ್ರಿ, ಎಲ್ಲ ಫೈನ್. ಪವಿತ್ರಾತ್ಮ ಸಿಕ್ಕಿದ್ರು, ಬಾರ್ನ್ ಅಗೇನ್ ಆದ್ರಿ, ಹೊಸ ಸೃಷ್ಟಿ ಆದ್ರಿ, ಇದೆಲ್ಲ ಆಯಿತು, ಇದೆಲ್ಲ ದೊಡ್ಡ ಸೌಭಾಗ್ಯ. ಆದರೆ ಇದು ಯಾವುದರಿಂದನೂ ನಿನ್ನ ಜೀವನ ಪಿತನಿಗೆ ಮಹಿಮೆ ತರುವ ಜೀವನ ಆಗೋದಿಲ್ಲ. God the Father will not be glorified by all this. Just because you believe in Jesus, you become his child. ಅದರಿಂದ ದೇವರಿಗೆ ಮಹಿಮೆ ಆಗೋದಿಲ್ಲ. ದೇವರಿಗೆ ಮಹಿಮೆ ಆಗಬೇಕಾದ್ರೆ ನಮ್ಮ ಜೀವಿತದ ಮುಖಾಂತರ ಇನ್ನೊಂದು ಅದ್ಭುತ ಆಗಬೇಕು. ಅದೇನು ಅಂದರೆ, ಕ್ರಿಸ್ತನು ನನ್ನ ಮುಖಾಂತರ ಜೀವಿಸಬೇಕು. He became my substitute, not only to die, not only to born in my place, not only to replace my old birth and give me a new birth, not only to replace my death and my resurrection, but to replace my living. ನನ್ನ ಇಹಲೋಕದ ಜೀವನ ಕೂಡ ರೀಪ್ಲೇಸ್ ಮಾಡಲಿಕ್ಕೇ ಅವರು ನನ್ನ ಬದಲಿಗೆ ಮನುಷ್ಯನಾಗಿ ಬಂದಿತ್ತು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಪರಿಶುದ್ಧ ಜನ್ಮವನ್ನು ಪಡ್ಕೊಳ್ಳಿಕ್ಕೂ, ಸ್ನಾನದೀಕ್ಷೆ ಪಡ್ಕೊಳ್ಳಿಕ್ಕೂ, ಪರಿಶುದ್ಧ ಜೀವನವನ್ನು ಜೀವಿಸಿ, ಒಂದು ನೀತಿಯ ಜೀವನವನ್ನು ಜೀವಿಸಿ, ಶಿಲುಬೆ ಮೇಲೆ ನನ್ನ ಬದಲಿಗೆ ಸತ್ತು ಸಮಾಧಿಯಾಗಿ, ನನ್ನ ಬದಲಿಗೆ ಪುನರುತ್ಥಾನರಾಗಿ, ನನ್ನ ಬದಲಿಗೆ ಸ್ವರ್ಗಕ್ಕೆ ಹೋಗಿ ಪಿತದೇವರ ಬಲಪಾರ್ಶ್ವದಲ್ಲಿ ಇರಲಿಕ್ಕೋಸ್ಕರ ಮಾತ್ರ ನನ್ನ ಬದಲಿಗೆ ಆಗಿದ್ದಲ್ಲ ಅವರು. ಅದು ಖಂಡಿತ ಸತ್ಯನೇ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬಯಸೋದೇನು ಅಂದರೆ, ನನ್ನ ಬದಲಿಗೆ ಅವರು ಯಾಕೆ ಮನುಷ್ಯನಾಗಿ ಬಂದು ಸತ್ತು ಆತ್ಮನಾಗಿ ಈ ಭೂಮಿಗೆ ಮತ್ತೆ ಬರಬೇಕಾಗಿತ್ತು ಅಂದರೆ, ನನ್ನ ಮುಖಾಂತರ ಜೀವಿಸಲಿಕ್ಕಾಗಿ, ಟು ಲೀವ್ ಥ್ರೂ ಯು. ಫಾರ್ ದ್ಯಾಟ್ ರೀಸನ್ ಹಿ ಬಿಕೇಮ್ ಮೈ ಸಬ್ಸ್ಟಿಟ್ಯೂಟ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನನ್ನ ಬದಲಿಗೆ ಯೇಸು ಶಿಲುಬೆ ಮೇಲೆ ಸತ್ತಿದ್ದು ನಿಜ. ನಾವು ಕಣ್ಣೀರು ಅಳ್ತೀವಿ, ದುಃಖ ಪಡ್ತೀವಿ, ಸ್ತೋತ್ರ ಮಾಡ್ತೀವಿ, ಎಲ್ಲ ಫೈನ್. ನನ್ನ ಬದಲಿಗೆ ಪಿತನ ಬಳಿಗೆ ಯೇಸು ಹೋಗಿದ್ದಾರೆ, ಅಲ್ಲಿದ್ದಾರೆ, ಸಂತೋಷ ಪಡ್ತೀವಿ, ನಿರೀಕ್ಷೆ ಪಡ್ತೀವಿ, ನಾವು ಅಲ್ಲಿಗೆ ಒಂದಿನ ಹೋಗ್ತೀವಿ, ನನ್ನ ಬದಲಿಗೆ ಯೇಸು ಈಗ ಅಲ್ಲಿದ್ದಾರೆ ಅಂತ ಹ್ಯಾಪಿ. ಬಟ್ ಇದರಿಂದ ಪಿತನಿಗೆ ಮಹಿಮೆ ಆಗೋದಿಲ್ಲ. ನನ್ನ ಜೀವನ ನಾವು ಹಾಡ್ಬೋದು, ಸ್ತುತಿ ಮಾಡ್ಬೋದು, ಸಭೆಯಾಗಿ ಒಟ್ಟಿಗೆ ಬರ್ಬೋದು, ಈ ರೀತಿ ಧ್ಯಾನಕೂಟಗಳೆಲ್ಲ ಮಾಡ್ಬೋದು. ಬಟ್ ನಿನ್ನ ಜೀವನ ದೇವರಿಗೆ ಮಹಿಮೆ ಆಗುವ ಜೀವನ ಆಗಬೇಕಾದ್ರೆ, ಯೇಸು ಸ್ವಾಮಿ ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 8, ಯೋವಾನನ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 8ರಲ್ಲಿ ಹೇಳ್ತಾರೆ. ಯೋವಾನನ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 8 ಏನು ಹೇಳ್ತಾರೆ? ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುತ್ತದೆ. ಒಂದ್ಸರಿ ಹೇಳಿ ನೋಡೋಣ. ನೀವು ಅಂದರೆ ನೀವು ಯಾರಿಗೆ ಹೇಳ್ಕೊಳ್ತಾ ಇರೋದು? ನೀವು ನಿಮಗೆ ಹೇಳ್ಕೊಳ್ತಾ ಇರೋದು, ಆಯ್ತಾ? ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು, ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ಯೇಸುವಿನ ಶಿಷ್ಯನಾಗಿ ಜೀವಿಸುವಾಗ ಪಿತನು ಮಹಿಮೆ ಹೊಂದಿಕೊಳ್ಳುತ್ತಾರೆ. ಪಿತನಿಗೆ ನಮ್ಮ ಜೀವನ ಮಹಿಮೆ ಉಳ್ಳದ್ದಾಗೋದು ಯಾವಾಗ? ಈಗ ನನ್ನ ಜೀವನ ದೇವರಿಗೆ ಮಹಿಮೆ ತರುವ ಜೀವನ ಆಗೋದು ಯಾವಾಗ ಗೊತ್ತಾ? ನಾನು ಇಲ್ಲಿ ನಿಂತ್ಕೊಂಡು ಬೋಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಒಂದಿಷ್ಟು ದೆವ್ವ ಓಡಿಸಿದ್ರೂ ಆಗೋದಿಲ್ಲ. ಕ್ರಿಸ್ತನು ನನ್ನ ಮುಖಾಂತರ ಜೀವಿಸಬೇಕು, ಯೇಸು ನನ್ನ ಮುಖಾಂತರ ಜೀವಿಸಬೇಕು. ಆಗ ನನ್ನ ಜೀವನದ ಮುಖಾಂತರ ಯಾರಿಗೆ ಮಹಿಮೆ ತರ್ತೀನಿ ನಾನು? ಇದಕ್ಕೆ ನೀವು ಬೋಧಕರಾಗೋದೇ ಬೇಕಾಗಿಲ್ಲ, ಇದಕ್ಕೆ ನೀವು ದೊಡ್ಡ ಪ್ರವಾದಿ ಆಗೋದು ಬೇಕಾಗಿಲ್ಲ, ಇದಕ್ಕೆ ನೀವು ಅಪಸ್ತೋಲನಾಗೋದು ಬೇಕಾಗಿಲ್ಲ, ಇದಕ್ಕೆ ನೀವು ಸುವಾರ್ತಿಕನಾಗೋದು ಬೇಕಾಗಿಲ್ಲ, ಇದಕ್ಕಾಗಿ ನೀವು ಏನೂ ಆಗೋದು ಬೇಕಾಗಿಲ್ಲ.
ಸಿಂಪಲ್, ಆರ್ಡಿನರಿ. ನೋಡಿ ದೇವರು ಎಷ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೋಡಿ ನೀವೆಲ್ಲ ದೇವ್ರನ್ನ ಮಹಿಮೆ ಪಡಿಸ್ತಾ ಇದ್ದೀರಿ ಮೈಕ್ ಹಿಡ್ಕೊಂಡು ಪಡಿಸೋಕ್ಕಾಗಲ್ಲ, ನಾಟಕ ಮಾಡ್ಬೋದು ಬೇಕಾದರೆ. ನೀವೆಲ್ಲ ಹಾಡ್ತೀರಿ ಚೆನ್ನಾಗಿ, ದೇವ್ರನ್ನ ಮಹಿಮೆ ಪಡಿಸ್ತೀರಿ, ಅದು ನಾಟಕ ಮಾಡ್ಬೋದು ಬೇಕಾದರೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಧ್ಯಾನ ಕೂಟಗಳನ್ನೆಲ್ಲ ಮಾಡಿ ದೇವ್ರನ್ನ ಮಹಿಮೆ ಪಡಿಸ್ತೀರಿ. ಯಾರು ಹೇಳಿದ್ರಿ ಈ ಥರ ಎಲ್ಲ ಮಾಡಿ ದೇವರಿಗೆ ಮಹಿಮೆ ಆಗುತ್ತೆ ಅಂತ? ದೇವರಿಗೆ ಮಹಿಮೆ ಆಗಬೇಕಾದ್ರೆ ಕ್ರಿಸ್ತನು ನನ್ನ ಮುಖಾಂತರ ಜೀವಿಸಬೇಕು. ಅದು ನಿನಗೆ ನೋಡ್ಲಿಕ್ಕೆ ಆಗಬೇಕು. ನೋಡಿದ ನೀನು ಸ್ವರ್ಗದಲ್ಲಿರೋ ದೇವರಿಗೆ ಸ್ತೋತ್ರ ಮಾಡಬೇಕು, ಆಗ ಪಿತನಿಗೆ ಮಹಿಮೆ ಆಗುತ್ತೆ. ಅದಲ್ಲದೆ ಬೇರೆ ಏನು ಮಾಡಿದರೂ ನನಗೆ ಮಹಿಮೆ ಆಗುತ್ತೆ ಅಷ್ಟೇ, ಪಿತನಿಗೆ ಮಹಿಮೆ ಆಗೋದಿಲ್ಲ. ಪಿತನಿಗೆ ಮಹಿಮೆ ಆಗಬೇಕಾದ್ರೆ ಒಂದೇ ದಾರಿ, ನನ್ನಿಂದ ಪಿತನಿಗೆ ಮಹಿಮೆ ಆಗೋದು ಇಲ್ಲ. ಗಾಡ್ ದ ಫಾದರ್ ಕ್ಯಾನ್ ನೆವರ್ ಬಿ ಗ್ಲೋರಿಫೈಡ್ ಥ್ರೂ ಮೀ. ನನ್ನ ಮುಖಾಂತರ ಎಂದಿಗೂ ಪಿತ ಮಹಿಮೆ ಹೊಂದ್ಕೊಳ್ಳೋದಿಲ್ಲ. ಪಿತನಿಗೆ ಮಹಿಮೆ ಆಗೋದು ಪುತ್ರನ ಮುಖಾಂತರ ಮಾತ್ರನೇ. ಓನ್ಲಿ ಥ್ರೂ ಹಿಸ್ ಸನ್, ಓನ್ಲಿ ಥ್ರೂ ಕ್ರೈಸ್ಟ್ ಜೀಸಸ್ ಫಾದರ್ ವಿಲ್ ಬಿ ಗ್ಲೋರಿಫೈಡ್. ಪುತ್ರನ ಮುಖಾಂತರ ಮಾತ್ರನೇ ಪಿತನಿಗೆ ಮಹಿಮೆ ಆಗುತ್ತೆ. ಅರ್ಥ? ನಮ್ಮಿಂದ ಏನೂ ಆಗಲ್ಲ. ಈಗ ಪುತ್ರ ನಿನ್ನ ಒಳಗಡೆ ಬಂದು ನಿನ್ನ ಮುಖಾಂತರ ಆತನು ಜೀವಿಸುವಾಗ ನಿನ್ನ ಜೀವನ ಮಹಿಮೆಯುಳ್ಳ ಜೀವನವಾಗ್ತದೆ. ಅದೇ ವಾಕ್ಯ ಹೇಳೋದು. ನಿನ್ನ ದೇಹವನ್ನು ದೇವರ ಮಹಿಮೆಗಾಗಿ ಉಪಯೋಗಿಸು. ಯೂಸ್ ಯುವರ್ ಬಾಡಿ ಫಾರ್ ದ ಗ್ಲೋರಿ ಆಫ್ ಗಾಡ್. ಅಂದರೆ ಹೋಗಿ 4 ದೆವ್ವನ ಓಡಿಸು ಅಂತಲ್ಲ, ಹೋಗಿ ಅಲ್ಲೊಂದಿಷ್ಟು ಏನೋ ಮನೆ ಕಟ್ಕೊಟ್ಟು ಬಂದು ಆಮೇಲೆ ಫೋಟೋ ಎಲ್ಲ ಫೇಸ್ಬುಕ್ಕಲ್ಲಿ ಹಾಕೋತಲ್ಲ. ನಾಟ್ ಫಾರ್ ದ್ಯಾಟ್. ಕ್ರಿಸ್ತನನ್ನು ನಿನ್ನ ಮುಖಾಂತರ ಜೀವಿಸಲಿಕ್ಕೆ ನೀನು ಪರ್ಮಿಟ್ ಮಾಡು. ಪರ್ಮಿಟ್ ಕ್ರೈಸ್ಟ್ ಟು ಲಿವ್ ಥ್ರೂ ಯು, ಸೊ ದಟ್ ಗಾಡ್ ವಿಲ್ ಬಿ ಗ್ಲೋರಿಫೈಡ್ ಥ್ರೂ ಯುವರ್ ಮೋರ್ಟಲ್ ಬಾಡಿ, ಯೂಸ್ಲೆಸ್ ಬಾಡಿ. ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ನಶ್ವರವಾಗಿ ಹೋಗುವ ಈ ದೇಹದ ಮುಖಾಂತರ, ನಾನು ನಿನ್ನೆ ಹೇಳಿದ್ನಲ್ಲ, ಮಣ್ಣಾಗಿ ಹೋಗುವ, ಹುಳ ಹಿಡಿದು ಹೋಗುವ, 4 ದಿನ ಸ್ನಾನ ಮಾಡದಿದ್ರೆ ಗಬ್ಬು ವಾಸನೆ ಬರುವ ಈ ದೇಹದ ಮುಖಾಂತರವಾಗಿ, ಓಕೆ, ಈ ದೇಹದ ಮುಖಾಂತರವಾಗಿ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಬೇಕಾದ್ರೆ ಅದು ಈ ದೇಹದ ಒಳಗಡೆ ಇರತಕ್ಕಂತಹ, ನಿನ್ನೆ ಹೇಳಿದ್ನಲ್ಲ, ಐಸ್ ಕ್ರೀಮ್, ಆ ಯೇಸು ಕ್ರಿಸ್ತ ಒಳಗಡೆ ಇರುವಾಗ ಅದರ ಮುಖಾಂತರವಾಗಿ ಮಾತ್ರನೇ ಪಿತನಿಗೆ ಮಹಿಮೆ ಆಗ್ತದೆ. ದೇವರು ನಮ್ಮನ್ನು ಅಥವಾ ನಮ್ಮ ಈ ದೇಹಗಳನ್ನು, ನಾವು ಈ ಭೂಮಿಯಲ್ಲಿ ಸತ್ತು ಹೋಗ್ತೀವಿ, ಒಂದು ದಿನ ಮಣ್ಣಾಗಿ ಹೋಗ್ತೀವಿ, ಕೊಳ್ತೋಗ್ತೀವಿ, ಹುಳ ಹುಪ್ಪಟೆಗಳು ನಮ್ಮನ್ನು ತಿಂದು ಹಾಕೊಂಡು ಹೋಗುತ್ತೆ ನಮ್ಮ ದೇಹವನ್ನು. ಆದರೆ ಒಂದು ದಿನ, ಆನ್ ದ ಡೇ ಆಫ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪಿನ ದಿನ, ದೇವರು ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಬರುವಾಗ, ಯೇಸು ಸ್ವಾಮಿ ಬರುವಾಗ ನಮ್ಮನ್ನು ಹುಡುಕೊಂಡು ಬಂದು ಅವರು ಎಬ್ಬಿಸ್ತಾರೆ. ಇರಲಿ, ಚಪ್ಪಾಳೆ ಹೊಡಿ, ವೇಟ್, ಅರ್ಥ ಮಾಡಿ ನಮ್ಮಲ್ಲಿ ಹೊಡೆಯೋಣ. ಓಕೆ, ಎಬ್ಬಿಸ್ತಾರೆ. ಯಾಕೆ ಎಬ್ಬಿಸ್ತಾರೆ ಗೊತ್ತಾ? ಒಂದೇ ಒಂದು ಕಾರಣಕ್ಕೆ. ಕಾರಣ ಏನು ಅಂದರೆ, ಈ ದೇಹದಲ್ಲಿ ಕ್ರಿಸ್ತನ ವಾಸವಾಗಿದ್ದ. ಇವಳು ಸಾಯೋ ತನಕ ಈ ದೇಹದಲ್ಲಿ ಶಿ ಕ್ಯಾರಿಡ್ ಕ್ರೈಸ್ಟ್ ಇನ್ ಹರ್ ಟಿಲ್ ಹರ್ ಡೆತ್. ಆದ್ರಿಂದ ತಂದೆಯ ದೇವರು ಜ್ಞಾಪಕ ಮಾಡಿಕೊಂಡು, ಇವಳು ಯಾವ ಜಾತಿ ಗೊತ್ತಿಲ್ಲ, ಯಾವ ಕುಲ ಗೋತ್ರ ಏನು ಗೊತ್ತಿಲ್ಲ, ಇದು ಯಾವುದು ದೇವರು ನೋಡಲ್ಲ. ಅಷ್ಟು ದಿನ ಕ್ರಿಸ್ತನು ಈಕೆಯಲ್ಲಿ ಇದ್ನ, ಯೇಸು ಕ್ರಿಸ್ತನಿಗೆ ವಾಸಿಸಲಿಕ್ಕೆ ಈಕೆ ತನ್ನ ದೇಹವನ್ನು ಕೊಟ್ಟವಳಾಗಿದ್ದಾಳ. ಇವಳು ಯಾವ ಜಾತಿ, ಯಾವ ಡಿನಾಮಿನೇಷನ್, ಯಾವ ಸಭೆ, ಯಾವುದು ದೇವರು ನೋಡಲ್ಲ. ನನ್ನ ಪುತ್ರನಿಗೆ ಒಂದು ವಾಸ ಮಾಡಲಿಕ್ಕೆ ಒಂದು ಸ್ಥಳ ಇವಳು ಕೊಟ್ಟಿದ್ದಾಳೆ. ಕ್ರಿಸ್ತನು ಈಕೆ ಮುಖಾಂತರ ಜೀವಿಸಿದ್ದಾನೆ. ಆದ್ದರಿಂದ ಈಕೆಯನ್ನು ನಾನು ಎಬ್ಬಿಸಲೇಬೇಕು ಅಂತ ಹೇಳಿಬಿಟ್ಟು ರೂಪಾಂತರಗೊಳಿಸಿ ಸ್ವರ್ಗಕ್ಕೆ ಈ ದೇಹ ಸಹಿತವಾಗಿ ದೇಹನ ಕರ್ಕೊಂಡು ಹೋಗ್ತಾರೆ. ಒಂದು ಹೊಸ ಬಾಡಿ ಕೊಟ್ಟು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಚಪ್ಪಾಳೆ ತಟ್ಟಬೇಕಾದ್ರೆ, ಹಾಗೆ ಹೇಳಿ ತಟ್ಟಿಸಿ ಏನು ಪ್ರಯೋಜನ ಇಲ್ಲ. ಬಟ್ ಚಪ್ಪಾಳೆ ತಟ್ಟಬೇಕಲ್ಲ, ತಟ್ಟಿ. ಈಗ ತಟ್ಟಿದ್ರೆ ಓಕೆ. ಅದಲ್ಲದೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು, ಸ್ವರ್ಗಕ್ಕೆ ಹೋಗಬೇಕಾದ್ರೆ ನೀವು ಎಷ್ಟು ಕಷ್ಟಪಟ್ಟರು ಆಗಲ್ಲಪ್ಪ. ಇದು ಪರಿಶುದ್ಧತೆ ನಿನ್ನಿಂದ ಅಲ್ಲ, ನಿನ್ನ ಪರಿಶುದ್ಧತೆಯಿಂದ ಸ್ವರ್ಗಕ್ಕೆ ಹೋಗಲ್ಲ. ನಿನ್ನ ಪರಿಶುದ್ಧತೆಯಿಂದ
ಹೋಗಕ್ಕಾಗಲ್ಲ. ನಾವು ಬೋಧನೆ ಮಾಡೋದು ನೀವು ಪರಿಶುದ್ಧರಾಗಿ ಬದುಕಬೇಕು, ದೇವರು ಪರಿಶುದ್ಧರಾಗಿರುವಾಗ ನೀವು ಪರಿಶುದ್ಧರಾಗಬೇಕು. ಕೇಳಿದ ತಕ್ಷಣ ಭಯ ಆಗುತ್ತೆ, ಅಯ್ಯೋ ನಮ್ಮಿಂದ ಆಗುತ್ತಾ, ಸ್ವರ್ಗಕ್ಕೆ ಹೋಗ್ತೀವ? ಪರಿಶುದ್ಧತೆ ಇಲ್ಲದೆ ಯಾರು ಸ್ವರ್ಗಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಸತ್ಯ, ವಾಕ್ಯ ಸತ್ಯನೇ, 100% ಸತ್ಯನೇ. ಪರಿಶುದ್ಧತೆ ಇಲ್ಲದೆ ಯಾರು ಸ್ವರ್ಗಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಮಾತು ಹೇಳ್ತಾರೆ, ಮ್ಯಾಥ್ಯೂ 5:20. ತುಂಬಾ ಸುಂದರವಾದ ಮಾತು, ನಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅದು. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ? ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆ ಅಂದ್ರೆ ಅವರ ಒಂದು ಪರಿಶುದ್ಧತೆಗಿಂತ, ಅವರ ರೈಚಸ್ನೆಸ್ಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು, ಇಫ್ ಯೋರ್ ರೈಚಸ್ನೆಸ್ ಇಸ್ ನಾಟ್ ಬೆಟರ್ ದನ್ ದೇರ್ ರೈಚಸ್ನೆಸ್, ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ. ಟ್ರೂಲಿ ಐ ಸೇ ಟು ಯು ಕೆನಾಟ್ ಎಂಟರ್ ಇನ್ ಟು ಹೆವನ್. ಸ್ವರ್ಗದೊಳಗಡೆ ಬರಕ್ಕಾಗಲ್ಲ, ದೇವರ ಸಮೀಪಕ್ಕೆ ಬರಕ್ಕಾಗಲ್ಲ. ಎಲ್ಲಿವರೆಗೆ ಬರಕ್ಕಾಗಲ್ಲ? ನಮ್ಮ ಪರಿಶುದ್ಧತೆ, ನಮ್ಮ ವಿಶ್ವಾಸದ ಜೀವನ, ನಮ್ಮ ನೀತಿಯ ಜೀವನ ಯಾರಿಗಿಂತ ಉತ್ತಮವಾಗಬೇಕಂತೆ? ಫರಿಸಾಯರ ಮತ್ತು ಇರೋದ್ರಲ್ಲಿ ಬೆಸ್ಟ್ ಅವರೇ ಆಗ, ಆಯ್ತಾ? ಇರೋದ್ರಲ್ಲಿ ಬೆಸ್ಟ್, ಮಿಕ್ಕವರೆಲ್ಲರೂ ಪಾಪಿಗಳೇ. ಯಾಕಂದ್ರೆ ಅವರು ಡೈಲಿ ಚರ್ಚಿಗೆ ಹೋಗ್ತಾ ಇದ್ರು. ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾರೆ, ಆಗ ಅವ್ರು ಹೋಗ್ತಾ ಇದ್ದು ಬೇರೆ ಕಡೆ ಬಿಡಿ. ಈ ಚರ್ಚ್ ಆಗಿರಲಿಲ್ಲ, ಸಿನಗೋಗ್ ಹೋಗಿತ್ತಲ್ವಾ, ಪ್ರಾರ್ಥನಾಲಯಕ್ಕೆ ಹೋಗ್ತಾ ಇದ್ರು. ಫಾಸ್ಟಿಂಗ್, ಕರೆಕ್ಟ್ ಫಾಸ್ಟಿಂಗ್ ಪ್ರೇಯರ್ ದಿವಸ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ರು. ಮತ್ತು ಅವರ ಧರ್ಮಸಭೆ ಕೊಟ್ಟ ಎಲ್ಲಾ ಕಟ್ಟಳೆಗಳನ್ನು ಅನುಸರಿಸ್ತಾ ಇದ್ರು. ಓಕೆ, ಧರ್ಮಸಭೆ ಎಷ್ಟು ಕಟ್ಟಳೆಗಳಿದೆ, ಎಷ್ಟು ಅವರಿಗೆ ಎಷ್ಟಿತ್ತು, ಅದೆಲ್ಲವನ್ನು ಅವರು ಅನುಸರಿಸ್ತಾ ಇದ್ರು. ಅದಾದ್ಮೇಲೆ ಎಲ್ಲಾ ನಿಯಮಗಳನ್ನು ಅನುಸರಿಸ್ತಾ ಇದ್ರು, ಎಲ್ಲಾ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು, ಎಲ್ಲಾ ವ್ರತಗಳನ್ನು ಮಾಡ್ತಾ ಇದ್ರು. ಎಲ್ಲವನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇರುವವರೇ ಫರಿಸಾಯರು. ಯೇಸು ಸ್ವಾಮಿ ಸಾಧಾರಣ ಜನರ ಮುಂದೆ ನಿಂತ್ಕೊಂಡು ಹೇಳ್ತಾ ಇರೋದು, ಫರಿಸಾಯರಿಗೆ ಹೇಳ್ತಾ ಇರೋದಲ್ಲ, ಅವ್ರ ಜೊತೆಯಲ್ಲಿ ಅವ್ರು ಹಿಂಬಾಲಿಸ್ಕೊಂಡು ಬಂದವರಿಗೆಲ್ಲ ಹೇಳ್ತಾ ಇದ್ದಾರೆ, ನಿಮ್ಮ ನೀತಿ ಇವರ ನೀತಿಗಿಂತನೂ ಬೆಟರ್ ಆಗದೆ ಇದ್ರೆ ನೀವೊಬ್ರು ಕೂಡ ಹೆಂಗ್ ಟ್ರೈ ಮಾಡ್ತೀರಾ ಹೇಳಿ? ಯಾರಾದ್ರೂ ಇದ್ರೆ ಹೇಳಿ ನೋಡೋಣ. ಅವ್ರಿಗಿಂತ ಬೆಟರ್ ಮಾಡ್ಕೋಬೇಕಾದ್ರೆ ನೀವೀಗ 615 ನಿಯಮ ಅನುಸರಿಸಬೇಕು. ಮೋಶೆ ನಿಯಮಗಳನ್ನು ಕಂಡುಹಿಡಿದು ಓದಿ ಅದನ್ನು ಪೂರ್ತಿ ಅನುಸರಿಸಬೇಕು. 10 ಆಜ್ಞೆಗಳನ್ನ ಪೂರ್ತಿ ಕೈಗೊಳ್ಳಬೇಕು. 10 ಆಜ್ಞೆಗಳು ಏನು ಬರೆದಿದೆಯೋ ಅದು ಪೂರ್ತಿ ಕೈಗೊಳ್ಳಬೇಕು. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ನಿಯಮ ಕೊಟ್ಟಿದ್ದಾರೋ ಪ್ರತಿದಿನ ಪಾಲಿಸಬೇಕು. ವರ್ಷಕ್ಕೊಂದ್ಸರಿ ಅಲ್ಲ, ಅನುಕೂಲ ಆಗಲ್ಲ, ಎವ್ರಿ ಡೇ ಯು ಹ್ಯಾವ್ ಟು ಫಾಲೋ. ಅಷ್ಟು ಮಾಡಿದ್ರೆ ಅದು ಹಳೆ ಒಡಂಬಡಿಕೆ ನಿಯಮ ಪೂರ್ತೀಕರಣ ಅಂತ ಹೇಳ್ಬೋದು. ಅದನ್ನು ನೀವು ನೆರವೇರಿಸಿದ್ದೀರಿ ಅಂತ ಯೇಸು ಹೇಳ್ತಾರೆ. ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ನೀವು ಬಂದ್ರೇನೆ ಸ್ವರ್ಗ. ಟೆನ್ಷನ್ ಆಗ್ತಾ ಇದೆಯಾ? ಇಂಡೈರೆಕ್ಟ್ ಆಗಿ ಯೇಸು ಹೇಗೆ ಹೇಳೋದಾಗಿತ್ತು, ನೀವು ಯಾರು ಸ್ವರ್ಗಕ್ಕೆ ಹೋಗಲ್ಲ ಅಂತ. ನೀವೊಬ್ಬರು ಕೂಡ ಸ್ವರ್ಗಕ್ಕೆ ಹೋಗಲ್ಲ. ಆ ತರ ಹೇಳಿದ್ರೆ ಏನೋ ಬಿಡು, ನಾವು ಸ್ವರ್ಗಕ್ಕೆ ಹೋಗಲ್ಲ ಅಂತ. ಆದ್ರೆ ಇಲ್ಲಿ ಹೇಳ್ತಾರೆ ಆ ತರ ಅಲ್ಲ. ಆ ನೀತಿಗಿಂತನೂ, ಆ ರೈಚಸ್ನೆಸ್ಗಿಂತನೂ, ಆ ಒಂದು ನೀತಿವಂತಿಕೆಗಿಂತನೂ ನಿನ್ನ ನೀತಿ ಕಾರ್ಯಗಳು, ನಿನ್ನ ಕಾರ್ಯಗಳು ಶ್ರೇಷ್ಠ ಆಗದ ಹೊರತು, ಉತ್ತಮವಾಗದ ಹೊರತು ಸ್ವರ್ಗಕ್ಕೆ ಎಂಟ್ರಿ, ಚರ್ಚಿಗೆ ಎಂಟ್ರಿ ಇದೆ, ಪ್ರೇಯರ್ ಗ್ರೂಪ್ಗೆ ಎಂಟ್ರಿ ಇದೆ, ಎಲ್ಲಿ ಬೇಕಾದ್ರೂ ಎಂಟ್ರಿ ಸಿಗ್ಬೋದು, ಆದ್ರೆ ಸ್ವರ್ಗಕ್ಕೆ ಎಂಟ್ರಿ ಹೇಗೆ ಉತ್ತಮ ಆಗೋದು? ಒಂದೇ ಒಂದು ದಾರಿ. There is only one way for that better or greater righteousness than the righteousness of the Pharisees and the old covenant. ಅದೇನು ಗೊತ್ತಾ? ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸುವುದು. When Christ lives through you, ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸುವಾಗ, ನಿನ್ನ ಮುಖಾಂತರ ಜೀವಿಸುವಾಗ, ನೀತಿಯ ಜೀವನ ಜೀವಿಸುವಾಗ
ಆ ನೀತಿ ಯಾರ್ದು? Whose righteousness is that? That is God's righteousness. That is not your righteousness. ಅದು ನಿನ್ನ ನೀತಿ ಅಲ್ಲ. ನೀನು ಅದನ್ನು ಪಾಲಿಸಿ, ಇದನ್ನು ಪಾಲಿಸಿ, ಆ ಊಟ ಮಾಡಿ, ಇದು ತಿಂದೆ, ಇದು ಕುಡಿದೆ, ಪ್ರಾರ್ಥನೆ ಮಾಡಿ, ಇದು ಅನುಸರಿಸಿ, ಅದನುಸರಿಸಿ ನೀನು ಕಷ್ಟಪಟ್ಟು ಮಾಡ್ಕೊಂಡು ಬಂದಿರುವ ನಿನ್ನ ನೀತಿ ಅಲ್ಲ ಅದು. ನೀತಿವಂತನಾದ ದೇವರು ಆತ್ಮಸ್ವರೂಪನಾಗಿ ಕ್ರಿಸ್ತನಾಗಿ ನಿನ್ನ ಒಳಗಡೆ ಜೀವಿಸ್ತಾ ಇದ್ದಾನಲ್ವಾ, ಆದ್ದರಿಂದ ನೀನೇನಾಗಿದೀಯಾ? Because that righteous one is living through you, God considered you are righteous. You are righteous. Why? Because the righteous one, the just one, Jesus Christ lives through you. ನಿನ್ನ ಮುಖಾಂತರ ಯೇಸು ಕ್ರಿಸ್ತನು ಜೀವಿಸ್ತಾ ಇರೋದ್ರಿಂದ, ಕ್ರಿಸ್ತನು ನಿನ್ನಲ್ಲಿ ಬಂದಾಗ ದೇವರು ಡಿಕ್ಲೇರ್ ಮಾಡಿಬಿಟ್ರು ರೈಚಸ್ ಅಂತ. ಅದಾದ್ಮೇಲೆ ಕೊನೆ ತನಕ ರೈಚಸ್ ಮೇಂಟೈನ್ ಮಾಡಬೇಕು. ಈ ಕ್ರಿಸ್ತನು ನನ್ನ ಮುಖಾಂತರ ಬದುಕಬೇಕು. ಈ ಯೇಸು ಕ್ರಿಸ್ತನು ನಿನ್ನ ಮುಖಾಂತರ ಬದುಕಲಿಕ್ಕೆ ಸಾಧ್ಯವಾಗದ ಎರಡು ಶತ್ರುನಿಗೆ ಹೇಳ್ಬಿಡ್ತೀನಿ. ನೀನು ಹೇಳೋ ಅಗತ್ಯ ಇರಲಿಲ್ಲ ಈಗ, ಆದರೂ ಈಗ ಹೇಳ್ಬಿಡ್ತೀನಿ. ಟೂ ಬಿಗ್ಗೆಸ್ಟ್ ಎನಿಮಿ, ಬೇರೆ ಸಣ್ಣ ಸಣ್ಣ ಎನಿಮಿ ಚೋಟು ಮೋಟು ಎಲ್ಲ ಬಿಟ್ಬಿಡಿ, ಆಮೇಲೆ ನೋಡೋಣ. ದೊಡ್ಡ ಶತ್ರು ಎರಡು ಯಾವುದು ಗೊತ್ತಾ? ಕ್ರಿಸ್ತನು ನಿನ್ನಲ್ಲಿ ಬಂದಾಯಿತು. ನೌ ಯು ಬಿಲೀವ್ಡ್ ದಟ್ ಜೀಸಸ್ ಇಸ್ ಮೈ ಸಬ್ಸ್ಟಿಟ್ಯೂಟ್, ಯು ಬಿಲೀವ್ಡ್ ಇನ್ ದ ಗಾಸ್ಪೆಲ್. ಅದರ ಅರ್ಥ ಎಲ್ಲರೂ ಅಲ್ಲ, ನೀವು ಕೇಳಿಸ್ಕೋಬೇಕು. ಇನ್ನು ಶುಭ ಸಂದೇಶದ ಮುಖಾಂತರ ನಿಮ್ಮ ಒಳಗಡೆ ಮಗು ಹುಟ್ಟಿದ ಅನುಭವ ಆಗಬೇಕು. ಒಂದು ಲೇಡಿ ಪ್ರೆಗ್ನೆಂಟ್ ಆದ್ರೆ ಪ್ರೆಗ್ನೆಂಟ್ ಆದ ಅನುಭವ ಆಗುತ್ತೆ ಅವಳಿಗೆ? ಆಗುತ್ತಾ? ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಆಗದೆ ಇದ್ರು ಸ್ವಲ್ಪ ದಿವಸ ಆದ್ಮೇಲೆ ಅದು ಆಗುತ್ತಾ? ಅದೇ ತರ ಕ್ರಿಸ್ತನು ನಿನ್ನಲ್ಲಿ ನಿಜವಾಗ್ಲೂ ಬಂದ್ರೆ ಅನುಭವ ಆಗುತ್ತೆ. ನಿನ್ನ ಒಳಗಡೆ ಒಂದು ಗ್ರೇಟ್ ಜಾಯ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಪರಮಾನಂದದ ಅನುಭವ ಆಗುತ್ತೆ. ಆ ಅನುಭವ ಆದಾಗ ಏನ್ ಮಾಡ್ತೀವಿ ಗೊತ್ತಾ? ನಿನಗೆ ಯಾರು ಬೇಡ, ಯಾರು ಬೇಡ, ಅದೇ ಯಾರು ಬೇಡ, ಎಲ್ಲ ಶತ್ರುಗಳಾಗ್ಬಿಡಿ. ಯಾರು ಶತ್ರುಗಳಿಲ್ಲ, ಅದಕ್ಕೆ ಯಾರು ಬೇಡ. ಈಗ ಶತ್ರು ಇಲ್ಲ ನನಗೆ. ಮತ್ತೆ ಇವರೆಲ್ಲ ಹೇಟ್ ಮಾಡ್ತಾರಲ್ಲ, ಮಾಡ್ಲಿ, ಅದು ಅವ್ರ ಇಷ್ಟ. ಈಗ ನಿನಗೇನು ಅನ್ಸುತ್ತೆ? ನನಗೇನು ಅನಿಸ್ತಾ ಇಲ್ಲ. ಮತ್ತೆ ಫ್ಯೂಚರ್ ಯಾವ ಫ್ಯೂಚರ್ ಇಲ್ಲ. ಮತ್ತೆ ಇವರೆಲ್ಲ ಯಾರು ಅಲ್ಲ. See, there is nothing. Only one thing. Jesus is everything. ಎಲ್ಲ ಯೇಸು, ಎಲ್ಲ ಯೇಸು. What about your children future? Jesus. What about your wife? Jesus ನೋಡ್ಕೊತಾರೆ. What about your future? Your death, your samadhi? Jesus ನೋಡ್ಕೊತಾರೆ. What about your tomorrow? Jesus. Everything is Jesus. ಆಗ ಹೇಳ್ತಾರೆ, ಹುಚ್ಚ ನನ್ನ ಮಗ, ಹುಚ್ಚಿಡಿದೆ, ಫೂಲಿಶ್ನೆಸ್. ಅದಕ್ಕೆ ಪೌಲ್ ಹೇಳಿದ್ರು, ನಾವು ಫೂಲ್ಸೇ, ನಿಮ್ಮ ದೃಷ್ಟಿಯಲ್ಲಿ ನಾವು ಫೂಲ್ಸ್. ಕ್ರಿಸ್ತ ನಿನ್ನಲ್ಲಿ ಹುಟ್ಟಿದಾನೆ ಅಂದ್ರೆ ಅರ್ಥ ಏನು ಗೊತ್ತಾ? ಲೋಕದ ಕಣ್ಣಿಗೆ ನೀನು ಹುಚ್ಚು ತರ ಆಗ್ತೀಯ. ನೀನು ಹುಚ್ಚು ತರ ಮಾಡ್ತೀಯ ಅಂತಲ್ಲ. ಇವತ್ತು ಕರಿಸ್ಮ್ಯಾಟಿಕ್ ತುಂಬಾ ಹುಚ್ಚರಿದ್ದಾರೆ, ಹುಚ್ಚು ತರ ಮಾಡೋರು, ಮೆಂಟಲ್ಗಳೇ, ರಿಯಲ್ ಮೆಂಟಲ್ಗಳೇ ಅವರು. ಅದು ಯಾವುದೋ ಸ್ಪಿರಿಟ್, ಮೆಂಟಲ್ ಸ್ಪಿರಿಟ್, ಒಂದು ದುರಾತ್ಮ ಬಂದು ಸೇರ್ಕೊಂಡು ಶಲಬಲ ಎಲ್ಲ ಹೇಳ್ತಿ, ಏನೋ ಮಾಡ್ತಾರೆ, ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಸಿಕ್ಕಿದ್ದೆಲ್ಲ ಹೇಳ್ತಾರೆ, ಏನೋ ಮಾಡ್ತಾರೆ. ಬಿಡಿ, ನಮಗದು ನೋಡ್ಲಿಕ್ಕೆ ಖುಷಿ, ಒಂಥರ ಎಕ್ಸೈಟ್ಮೆಂಟ್. ನಾವು ಓಡ್ತೀವಿ ಮೂಟೆ ಕಟ್ಕೊಂಡು, ತುಂಬಾ ಚೆನ್ನಾಗಿ ನಡೀತಾ ಇದೆ, ಅಲ್ಲಿ ಓಡೋಣ ಅಂತ. ಏನೋ ಗೊತ್ತಿಲ್ಲ. ಏನಿವೆ, ಕ್ರಿಸ್ತನಿಂದ ಬಂದಾಯ್ತು ಅಂತ ತಿಳ್ಕೋ. ಈಗ ಬಂದ್ರೆ ನೀವು ಭಾಗ್ಯವಂತರು, ಬರದೇ ಇದ್ರೆ ಇಮ್ಯಾಜಿನ್ ಮಾಡಿ ಬಂದಿದ್ದಾನೆ ಅಂತ. ಬಂದ ನಂತರ ದೊಡ್ಡ ಶತ್ರು ಏನು ಗೊತ್ತಾ? ನಿನ್ನ ಮುಖಾಂತರ ಈ ಕ್ರಿಸ್ತನ ಜೀವ ಫ್ಲೋ ಆಗಬೇಕು. ಓಕೆ, ಕ್ರಿಸ್ತನು ನನ್ನ ಮುಖಾಂತರ ಜೀವಿಸಬೇಕು. ಏನಾದ್ರೂ ಅರ್ಥ ಆಗ್ತಿದೆ ಸ್ವಲ್ಪನಾದ್ರೂ? ಫಸ್ಟ್ ಟೈಮ್ ಎಲ್ಲೂ ಧ್ಯಾನಕ್ಕೆ ಹೋಗ್ತಿದ್ದೀನಿ, ಇಲ್ಲೇ ಫಸ್ಟ್ ಟೈಮ್ ಇವತ್ತು ಬಂದವರಿಗೆ ಏನು ಇವರು ಏನೋ ಹೇಳ್ತಾರೆ, ಧ್ಯಾನ ಅಲ್ಲ, ಬೇರೆ ಏನೇನು ಹೇಳಿ ನಮ್ಮ ತಲೆ ಕೆಡ್ತಾರೆ ಅಂತ ಅನ್ಸುತ್ತೆ. ಡೋಂಟ್ ವರಿ, ಕಂಟಿನ್ಯೂ ಮಾಡಿ 3-4 ದಿನ, ಆಗ ನಿಮ್ಮ ತಲೆ ಸರಿ ಆಗುತ್ತೆ. ಪ್ರಾರಂಭ ಹಾಗೇನೆ ಸ್ವಲ್ಪ, ಆಯ್ತಾ? ಯೇಸು ಸ್ವಾಮಿ ಬೋಧನೆ ಮಾಡಿದ್ರು 3.5 ವರ್ಷ. ಒಬ್ಬರಿಗೆ ಏನು ಮಣ್ಣು ಅರ್ಥ ಆಗಿಲ್ಲ, ಒಬ್ಬನ ತಲೆ ಒಳಗಡೆ ಏನೂ ಹೋಗಿಲ್ಲ. ಎಷ್ಟು ಕಥೆ ಹೇಳಿದ್ರು ಗೊತ್ತಾ ಯೇಸು ಸ್ವಾಮಿ? ಹೇಳಿದ್ರ ಕಥೆನ? ಹಳೆ ಒಡಂಬಡಿಕೆಯೆಲ್ಲ ಕಥೆಗಳೇ ಇದೆ ಸುಮಾರು. ಕಥೆ ಹೇಳಿದಾಗ ಸ್ವಲ್ಪ ಅರ್ಥ ಆಗುತ್ತೆ. ಶಿಷ್ಯರು ಈಗ ನಮ್ಗೆ ಅರ್ಥ ಆಯ್ತು ಅಂತಾರೆ. ಕಥೆ ಇಲ್ಲ ಅರ್ಥ ಆಗಲ್ಲ. ಸಾಮಗ್ರಿಗಳು ಬೇಕಾ? ಬೇಕು. ಆದ್ರೆ ನೀವು ಯೋಚನೆ ಮಾಡಿ ನೋಡಿ, ರೋಮನ್ 1 ಪ್ರೇಷಿತರ ಕಾರ್ಯಕಲಾಪ ಆದ್ಮೇಲೆ ಒಂದೇ ಒಂದು ಕಥೆ ಇಲ್ಲ, ಒಂದೇ ಒಂದು ಸಾಮರ್ಥ್ಯ ಇಲ್ಲ.
ಓನ್ಲಿ ಗಾಸ್ಪೆಲ್. ಯಾಕೆ ಗೊತ್ತಾ? ಅಲ್ಲಿವರೆಗೂ ಗಾಸ್ಪೆಲ್ ಇನ್ನೂ ರಿವೀಲ್ ಆಗಿಲ್ಲ. ಗಾಸ್ಪೆಲ್ ಅನ್ನೋದು ಇದೆ ಅಂತಾನೆ ಬಂದಿಲ್ಲ ಅಲ್ಲಿವರೆಗೂ. ಅದು ಯೇಸು ಕ್ರಿಸ್ತನ ಮರಣದ ನಂತರ ಸ್ವರ್ಗಕ್ಕೆ ಹೋಗಿ ಪರಿಶುದ್ಧಾತ್ಮನ ಕಳಿಸಿಕೊಟ್ಟು ಆದ್ಮೇಲೆ ಈ ಗಾಸ್ಪೆಲ್ ಶುರುವಾಗಿತ್ತು, ಶುಭ ಸಂದೇಶ ಶುರುವಾಗಿತ್ತು. ಆಮೇಲೆ ಸ್ಟೋರಿ ಬೇಕಾಗಿಲ್ಲ. ಅದರ ಅರ್ಥ ಒಬ್ಬನಲ್ಲಿ ಪರಿಶುದ್ಧಾತ್ಮರು ಬಂದ ಮೇಲೆ ನೋ ಮೋರ್ ಸ್ಟೋರಿ ಇಸ್ ರಿಕ್ವೈರ್ಡ್. ಕತೆ ಬೇಕಾಗಿಲ್ಲ, ಇಲ್ಲಸ್ಟ್ರೇಷನ್ ಬೇಕಾಗಿಲ್ಲ. ವರ್ಡ್ ಆಫ್ ಗಾಡ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ವಾಕ್ಯ ಎಲ್ಲ ಅರ್ಥ ಆಗುತ್ತೆ. ವಾಕ್ಯ ಅರ್ಥ ಆಗಲಿಕ್ಕೆ ಕತೆ ಇರೋದು. ವಾಕ್ಯ ನಿನಗೆ ಅರ್ಥ ಆದ್ಮೇಲೆ, ದೇವರು ನಿನಗೆ ಅರ್ಥ ಆದ್ಮೇಲೆ ನಿನಗೆ ಯಾಕೆ ಬೇಕು ಕತೆ? ಈಗ ನಮ್ಗೆ ಎಷ್ಟು ಕತೆ ಹೇಳಿದ್ರು ಕತೆ ಅರ್ಥ ಆಗುತ್ತೆ, ಏನೇನೋ ಅರ್ಥ ಆಗುತ್ತೆ. ಆದರೆ ಐ ಡು ನಾಟ್ ನೋ ಹೂ ಇಸ್ ಮೈ ಕ್ರಿಯೇಟರ್. ನನ್ನ ಸೃಷ್ಟಿಕರ್ತ ಯಾರು ಅನ್ನೋದು ನನಗಾದರೂ ಅರ್ಥ ಆಗೋದಿಲ್ಲ. ಬೈಬಲ್ ಹೇಳುತ್ತಲ್ವಾ, ನೋಡಿ, ಸೃಷ್ಟಿ ಮುಖಾಂತರ ದೇವರು ಕಥೆ ಹೇಳ್ತಾರೆ. ನಾನಿದ್ದೀನಿ, ನಾನು ಸರ್ವಶಕ್ತ ಅಂತ. ರೋಮ 1 ಪೌಲ್ ಹೇಳ್ತಾರಲ್ವಾ, ಸೃಷ್ಟಿಯ ಮುಖಾಂತರ ದೇವರಿದ್ದಾರೆ ಎಂದು ದೇವರು ಮನುಷ್ಯರಿಗೆ ತೋರಿಸಿಕೊಟ್ರು. ಆದರೂ ಮನುಷ್ಯರು ದೇವರನ್ನು ಆರಾಧಿಸಲಿಲ್ಲ, ಕೃತಜ್ಞತೆ ಸಲ್ಲಿಸಲಿಲ್ಲ. ಅವರು ವಿಗ್ರಹಗಳನ್ನು ಪೂಜಿಸಿದ್ರು, ಅವರು ಮೂರ್ತಿಗಳನ್ನು ಮಾಡಿಕೊಂಡು ಆರಾಧಿಸಿದ್ರು. ಅವರು ಸೃಷ್ಟಿಕರ್ತನನ್ನು ಆರಾಧಿಸಲಿಲ್ಲ, ಸೃಷ್ಟಿಯಾದ ವಸ್ತುಗಳನ್ನು ಆರಾಧನೆ ಮಾಡಿದರು. ದೇವರ ವಿಷಯವಾಗಿ 1:20 ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ. ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ಮನುಷ್ಯರಿಗೆ ದೇವರು ಸ್ಪಷ್ಟಪಡಿಸಿಕೊಟ್ಟಿದ್ದಾರೆ. ಏನಂತ? ದೇವರು ಲೋಕವನ್ನು ಸೃಷ್ಟಿಸಿದ ಅಂದಿನಿಂದ, ಸೃಷ್ಟಿ ಮಾಡಿದ ಅಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ, ಹಿಸ್ ಡಿವೈನ್ ಪವರ್, ಅನಂತ ಶಕ್ತಿ ಮತ್ತು ದೈವ ಸ್ವಭಾವ, ಡಿವೈನ್ ನೇಚರ್ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿವೆ. ಇದು ನೀವು ಒಪ್ಕೊಳ್ತೀರಾ? ದೇವರಿದ್ದಾರೆ ಅಂತ ಹೇಳಲಿಕ್ಕೆ ಬೈಬಲ್ ಬೇಕಾ? ಬೇಡ, ಬೇಕಾಗಿಲ್ಲ. ದೇವರಿದ್ದಾರೆ ಅಂತ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಒಪ್ಕೊಳ್ತಾರೆ, ದೇವರಿದ್ದಾರೆ. ಏನು ಎವಿಡೆನ್ಸ್? ನೋಡಿ, ಸೃಷ್ಟಿ ನೋಡಿ. ಈ ಸೃಷ್ಟಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ರೆ ಇದರ ಹಿಂದೆ ಒಬ್ಬರು ಇದ್ದಾರೆ, ಅವರೇ ಸೃಷ್ಟಿಕರ್ತ. ದೇರ್ ಇಸ್ ಎ ಕ್ರಿಯೇಟರ್ ಬಿಹೈಂಡ್ ದಿಸ್ ಬ್ಯೂಟಿಫುಲ್ ಕ್ರಿಯೇಷನ್. ಹಾಗಾದ್ರೆ ಎರಡನೇದು, ಆ ಸೃಷ್ಟಿಕರ್ತ ಸಾಧಾರಣ ಮನುಷ್ಯನ ನಂತರ ಇಸ್ ಆಲ್ಮೈಟಿ, ಸರ್ವಶಕ್ತನು, ಸೃಷ್ಟಿಕರ್ತನು, ಸರ್ವಶಕ್ತನು. ಅದನ್ನ ತಿಳ್ಕೊಳ್ಳಿಕ್ಕೆ ಈ ಪ್ರಪಂಚ ನೋಡಿದ್ರೆ ಗೊತ್ತಾಗುತ್ತಾ? ದೊಡ್ಡ ದೊಡ್ಡ ಸುನಾಮಿ ಎಲ್ಲ ಬರುವಾಗ ಮನುಷ್ಯನಿಗೆ ಸುನಾಮಿ ಬರಲಿಕ್ಕೆ ಆಗುತ್ತಾ? ಸಮುದ್ರದ ಅಲೆಗಳು ಮನುಷ್ಯನಿಗೆ ಬರಲಿಕ್ಕೆ ಆಗುತ್ತಾ? ಸುಂಟರ ಗಾಳಿ ಮನುಷ್ಯನಿಗೆ ಬರಲಿಕ್ಕೆ ಆಗುತ್ತಾ? ಈ ಸಿಡ್ಲು ಗುಡುಗು ಮಿಂಚು ಎಲ್ಲ ಮನುಷ್ಯನಿಗೆ ಬರಲಿಕ್ಕೆ ಆಗುತ್ತಾ? ಇದೆಲ್ಲ ನೋಡುವಾಗ ಈ ಶಕ್ತಿ, ದೇವರು ಮಹಾಶಕ್ತಿ ಆಗಿದ್ದಾರೆ, ಮಹಾಶಕ್ತಿ. ಗಾಡ್ ಇಸ್ ಪವರ್ಫುಲ್. ಸೃಷ್ಟಿಯ ಮುಖಾಂತರ ದೇವರು ಸರ್ವಶಕ್ತರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರಾ? ಅದೇ ರೀತಿ ಡಿವೈನ್ ಪವರ್, ದೇವರು ಒಳ್ಳೆಯವರು. ರೈತರಿಗೆ ಅಥವಾ ಮನುಷ್ಯನಿಗೆ ತಿನ್ನಲಿಕ್ಕೆ ಬೆಳೆಗೆ ಬೇಕಾದ ಮಳೆ ಬರುತ್ತಾ? ಬರುತ್ತೆ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ? ಬೆಳಗ್ಗೆ ಹೇಳ್ತೀವ, ದೇವರು ಒಳ್ಳೆಯವರಪ್ಪ, ಒಳ್ಳೆ ಮಳೆ ಕೊಟ್ರ. ದೇವರು ಒಳ್ಳೆಯವರಪ್ಪ, ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ. ದೇವರು ಒಳ್ಳೆಯವರಪ್ಪ, ಅಡಿಗೆ ಮಾಡಲಿಕ್ಕೆ ಪದಾರ್ಥ ಸಿಕ್ಕಿದೆ, ಒಲೆ ಮೇಲೆ ಇಟ್ಟು ಬೇಯ್ತಾ ಇದೆ. ಸೊ ದೇವರು ಒಳ್ಳೆಯವರಪ್ಪ, ಒಳ್ಳೆ ಗಂಡ ಸಿಕ್ಕಿದ್ದಾರೆ ಜೀವನದಲ್ಲಿ. ದೇವರು ಒಳ್ಳೆಯವರಪ್ಪ, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ. ಎಲ್ಲ ಒಳ್ಳೆಯದನ್ನು ನಾವು ಅದರಲ್ಲಿ ದೇವರನ್ನು ಗುರುತಿಸ್ತೀವ. ಇದಕ್ಕೆ ಬೈಬಲ್ ಓದೋರು ಮಾತ್ರ ಗುರುತಿಸ್ತಾರ? ಕ್ರೈಸ್ತರು ಮಾತ್ರ ಹೇಳ್ತಾರೆ? ಎಲ್ಲರೂ ಹೇಳ್ತಾರ? ಎಲ್ಲ ಧರ್ಮದಲ್ಲಿ ಎಲ್ಲರೂ ಹೇಳ್ತಾರೆ ದೇವರು ಕೆಟ್ಟವರು ಅಂತ. ಈ ಪ್ರಪಂಚದಲ್ಲಿ ಪಿಶಾಚಿ ಒಬ್ಬರು ಬೇರೆ ಯಾರು ಹೇಳಲ್ಲ, ಆಯ್ತಾ? ಕ್ರೈಸ್ತರನ್ನ ಕೆಟ್ಟವರು ಅಂತ ಹೇಳ್ತಾರೆ, ಬಿಡಿ, ಅದು ಬೇರೆ ವಿಷಯ. ಆದ್ರೆ ದೇವರು ಒಳ್ಳೆಯವರು ತಾನೆ ಎಲ್ಲ ಮನುಷ್ಯರು ಹೇಳ್ತಾರೆ. ದೇವರು ಸರ್ವಶಕ್ತರು ಅಂತ ಎಲ್ಲರೂ ಒಪ್ಕೊಳ್ತಾರೆ. ಅದಕ್ಕೆ ನೀವು ಸ್ಪೆಷಲ್ ಪ್ರಸಂಗ ಏನು ಕೊಡಬೇಕಾಗಿಲ್ಲ.
ಬೈಬಲ್ನಲ್ಲಿ ದೊಡ್ಡ ದೊಡ್ಡ ಕೊಟೇಶನ್ ಎಲ್ಲ ದೇವರು ಕೆಂಪು ಸಮುದ್ರ ಹೀಗೆ ಸೀಳಿದ್ರು, ದೇವರು ಸರ್ವಶಕ್ತರು ಚಪ್ಪಲಿ ತಟ್ಟಿ ಹೇಳೋದೇನು ಬೇಕಾಗಿಲ್ಲ. ದೇವರು ಸರ್ವಶಕ್ತರು ಈ ಬೈಬಲ್ ಇದೇನೆ, ಕೆಂಪು ಸಮುದ್ರದ ಕಥೆ ಹೇಳಿದೇನೆ, ದೇವರು ಸರ್ವಶಕ್ತರು ಅಂತ ಗೊತ್ತಾಗುತ್ತೆ. ದೇವರು ಮನುಷ್ಯನ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆಯದು ಮಾಡಿದ್ದಾರೆ ಅಂತ ಬೈಬಲ್ನಲ್ಲಿ ದೇವರು ಮಾಡಿ ಒಳ್ಳೆಯದೇ ಹೇಳ್ಬಿಟ್ಟು ದೇವರು ಒಳ್ಳೆಯವರು ಅಂತ ಏನು ಯಾರಿಗೂ ಹೇಳಿ ಇವತ್ತಿನ ತನಕ ಎಷ್ಟು ಜನ ಪರಿವರ್ತನೆ ಆಗಿರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೇ ದೇವರು ಒಳ್ಳೆತನ ನೋಡ್ತೀರಿ, ನೀವಿರೋ ಜಾಗದಲ್ಲಿ ದೇವರ ಶಕ್ತಿಯನ್ನು ನೋಡ್ತೀರಿ. ಪ್ರಪಂಚದಲ್ಲಿ ಎಲ್ಲರೂ ದೇವರ ಶಕ್ತಿನ ದೇವರ ಒಳ್ಳೆತನ ನೋಡ್ತಾರೆ. His divine power and his nature, divine nature. You can see through the nature, creation itself, you can see the nature of God and the power of God. ಆದರೆ ಪ್ರಶ್ನೆ ಏನು, ಪೌಲರಲ್ಲಿ ಏನು ಹೇಳ್ತಾರೆ ಅಂದರೆ, ಆದರೆ ಇಷ್ಟು ತಿಳ್ಕೊಂಡಿರೋ ಜನ ಆ ಸೃಷ್ಟಿಕರ್ತನ ಆರಾಧನೆ ಮಾಡಿದ್ರಾ? Did they worship the true God? ದೇವರನ್ನು ಅವರು ಅರಿತಿದ್ದರು. ದೇವರನ್ನು ಈ ರೀತಿಯಾಗಿ ಅವರು ಅರ್ಥ ಮಾಡಿಕೊಂಡ್ರು. ಅರಿತರು ಅಂದ್ರೆ ಅನುಭವ ಅಲ್ಲ ಹೇಳ್ತಾ ಇರೋದು, ಆತ್ಮಿಕ ಅನುಭವದಿಂದ ಅರಿತುಕೊಳ್ಳೋದಲ್ಲ. ಇನ್ ದೇರ್ ಹೆಡ್ ದೇ ನೋ ಗಾಡ್. ಈಗ ಆಲ್ ಕ್ರಿಶ್ಚಿಯನ್ಸ್ ದೇ ನೋ ಜೀಸಸ್. ಇನ್ ದೇರ್ ಹೆಡ್ ದೇ ನೋ ಜೀಸಸ್. ನೋ ಮೀನ್ಸ್ ನೋಯಿಂಗ್ ಅಬೌಟ್. ಯೇಸು ಗೊತ್ತವರಿಗೆ. ಯೇಸು ಯಾರು ಅಂತ ಗೊತ್ತಿಲ್ವಾ? ಕ್ರಿಶ್ಚಿಯನ್ ಮೇಲೆ ಎಲ್ಲ ಕ್ರೈಸ್ತರಿಗೂ ಯೇಸು ಬಗ್ಗೆ ಒಂದು ಜನರಲ್ ನಾಲೆಡ್ಜ್ ಖಂಡಿತವಾಗಲೂ ಇದೆ. ಯೇಸು ನಮಗೆ ಗೊತ್ತು, ಯೇಸು ನಮಗಾಗಿ ಸತ್ತಿದ್ದಾರೆ, ಯೇಸು ನಮಗಾಗಿ ಪುನರುತ್ಥಾನರಾಗಿದ್ದಾರೆ, ಯೇಸು ಮತ್ತೆ ಮರಳಿ ಬರ್ತಾರೆ, ಯೇಸು ನಮಗಾಗಿ ರಕ್ತ ಸುರಿಸಿದ್ದಾರೆ, ಯೇಸು ನಮ್ಮನ್ನು ಕೊಂಡುಕೊಂಡಿದ್ದಾರೆ, ಯೇಸು ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾರೆ, ಯೇಸು ನಿತ್ಯ ಜೀವ ಕೊಡುತ್ತಾರೆ, ಯೇಸು ಪರಿಶುದ್ಧರು, ಯೇಸು ದೇವರ ಪುತ್ರ. ಇನ್ನು ಈ ರೀತಿ ಅನೇಕ ವಿಷಯಗಳು ಯೇಸು ಅದ್ಭುತ ಮಾಡಿದ್ದಾರೆ, ಯೇಸು ಈ ರೀತಿ ಬೋಧನೆ ಮಾಡಿದ್ದಾರೆ, ಈ ಅಧ್ಯಾಯದಲ್ಲಿ ಈ ರೀತಿ. ಇದೆಲ್ಲ ಗೊತ್ತಿಲ್ವಾ? ಸಾಧಾರಣ ಹೆಚ್ಚು ಕಡಿಮೆ ಕ್ರೈಸ್ತರಿಗೆಲ್ಲ ಈ ವಿಷಯ ಎಲ್ಲ ಗೊತ್ತು. ಇದೇನು ಕಲಿಸಿಕೊಡುವ ಹೇಳಿಕೊಡುವ ಅಗತ್ಯ ಇಲ್ಲ. ಹಾಗಾದ್ರೆ ಇಷ್ಟು ಗೊತ್ತಿರುವ ಈ ಎಲ್ಲರ ಜೀವಿತಗಳು ದೇವರಿಗೆ ಮಹಿಮೆ ತರುವ ಜೀವನ ಆಗಿದೆಯಾ? ಇವರೆಲ್ಲರ ಮುಖಾಂತರ ಆ ಕ್ರಿಸ್ತನ ಜೀವಿಸ್ತಾ ಇದ್ದಾನ? ದೇವರನ್ನು ಇಲ್ಲ. ಒಂದು ನಿಮಿಷ. ಅದರಿಂದ ಇಲ್ಲಿ ದೇವರನ್ನ ಅರ್ತಿದ್ದಾರೆ ಜನ. ಎಲ್ಲರಿಗೂ ಗೊತ್ತು ದೇವರು ಸರ್ವಶಕ್ತರು, ದೇವರು ಒಳ್ಳೆಯವರು, ಎಲ್ಲರಿಗೂ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಯೇಸು ಬಗ್ಗೆನೂ ಕ್ರಿಶ್ಚಿಯನ್ಸ್ ಆದ ನಾವುಗಳು ಹೇಳ್ತೀವಿ. ಆದರೆ ದೇವರನ್ನ ಅವರು ಪ್ಲೀಸ್, ಅವನ ತಲೆ ಇಲ್ಲಿ ಕೊಡ್ತಾ ಇಲ್ಲ, ಅಲ್ಲಿ ಕೊಡ್ತಾ ಇಲ್ಲ. ನನಗೇನೆ ಇಲ್ಲಿ ಕೊಟ್ಟು ಅಲ್ಲಿ ಮರ್ಬಿಡ್ತಾನೆ. ಸೊ ಏನಿವೆ, ಇಲ್ಲಿ ಕೊಡಿ, ಅಲ್ಲ ಇಲ್ಲಿ ಕೊಡಿ, ವಿಷಯ ಕೊಡಿ. ದೇವರನ್ನ ಅವರು ಅರಿತರು, ಯೇಸುವನ್ನು ನಾವು ಅರಿತಿದ್ದೀವಿ. ಬೋಧನೆ ಮಾಡಲಿಕ್ಕೂ 6 ದಿವಸ ಸಾಕು, ಆಯ್ತಾ? ಬೋಧಿಸಲಿ 3 ದಿನ ಅಲ್ಲ, 5 ದಿನ ಕನ್ವೆನ್ಷನ್ ಮಾಡಲಿಕ್ಕೂ ಈ ಪುಸ್ತಕದಿಂದ ಯೇಸುವಿನ ಬಗ್ಗೆ, ಪವಿತ್ರಾತ್ಮರ ಬಗ್ಗೆ ಸ್ವಲ್ಪ ಅರಿವು ತಗೊಂಡ್ಬಿಟ್ರೆ ಬೋಧನೆ ಚೆನ್ನಾಗಿ ಮಾಡಬಹುದು, ಕೇಳಲಿಕ್ಕೂ ಚೆನ್ನಾಗಿರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಈ ಒಂದು ಅರಿವು, ಈ ಒಂದು ಬಾಹ್ಯವಾದ ಅರಿವು ಏನಿದೆಯೋ, ನಾಲೆಡ್ಜ್, ಇದು ನಮ್ಮನ್ನ ಪರಿವರ್ತನೆ ಮಾಡೋದಿಲ್ಲ, ನಮ್ಮನ್ನ ನೂತನಪಡಿಸೋದಿಲ್ಲ. ದೇವರ ಮತ್ತು ಯೇಸು ಕ್ರಿಸ್ತನ ಪ್ರಕಟಣೆ ಬೇಕು ನಮಗೆ, ರೆವಲೇಷನ್. ದಟ್ ಗಾಡ್ ಹ್ಯಾಸ್ ಟು ಬಿ ರಿವೀಲ್ಡ್ ಇನ್ ಯು. ನಿನ್ನ ಒಳಗಡೆ ದೇವರು ಪ್ರಕಟವಾಗಬೇಕು. ಯು ಮಸ್ಟ್ ರಿಸೀವ್ ದ ರೆವಲೇಷನ್ ಆಫ್ ಕ್ರೈಸ್ಟ್. ಕೆಲವರಿಗೆ ಅರ್ಥ ಮಾಡಲು ಸ್ವಲ್ಪ ಕಷ್ಟ ಆಗುವುದು. ಎನಿವೆ, ಈಗ ಕ್ರಿಸ್ತನ ಬಗ್ಗೆ ಮಾಹಿತಿ ನಮಗೆ ಗೊತ್ತಿದೆ, ಇನ್ಫಾರ್ಮೇಶನ್, ವಿ ನೋ. ಯೇಸುವಿನ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಯೇಸುವಿನ ಬಗ್ಗೆ ಅನೇಕ ವಿಷಯಗಳು ನಮಗೆ ಗೊತ್ತಿದೆಯಾ? ಗೊತ್ತಿದೆ ಅಲ್ವಾ? ನಾವು ತಿಳ್ಕೊಂಡಿದ್ದೀವಿ, ಕೇಳಿ ತಿಳ್ಕೊಂಡಿದ್ದೀವಿ, ನೋಡಿ ತಿಳ್ಕೊಂಡಿದ್ದೀವಿ. Somebody has narrated, right? This creation also narrates there is God, and God is the creator, and God is powerful, and God is good. Who narrates that? Creation itself narrates about God, and we can also narrate about Jesus Christ. By using this Bible, I can narrate beautifully. ಈ ಬೈಬಲ್ ಅನ್ನು ಉಪಯೋಗಿಸಿ, ಓಕೆ, ಇನ್ನು ಚೆನ್ನಾಗಿ ಅಧ್ಯಯನ ಮಾಡಿ, I can narrate to you about Jesus, ಯೇಸುವಿನ ಬಗ್ಗೆ, ದೇವರ ಬಗ್ಗೆ, ನರೇಷನ್, ಇನ್ಫಾರ್ಮೇಷನ್, ಸ್ಟೋರಿ ನಿಮಗೆ ಹೇಳಬಹುದು.
ಇದರಿಂದ ನಮ್ಮ ಜೀವಿತ ರೂಪಾಂತರ ಆಗೋದಿಲ್ಲ. there is no transformation. ರೂಪಾಂತರ ಆಗೋದಿಲ್ಲ. there is no new life experience in you. ಒಳಗಡೆ ಒಂದು ನವಜನ್ಮದ ಅನುಭವ ಆಗೋದಿಲ್ಲ. ಮೈಂಡ್ ಸ್ವಲ್ಪ ಫ್ರೀ ಆಗ್ಬೋದು, ಸ್ವಲ್ಪ ಖುಷಿ ಆಗ್ಬೋದು ಅಷ್ಟೇ. ಲೈಫ್ ಏನು ಚೇಂಜ್ ಆಗೋದಿಲ್ಲ. ಆ ರೈಚಸ್ ಲೈಫ್ ನಮ್ಮ ಮುಖಾಂತರ ಫ್ಲೋ ಆಗೋದಿಲ್ಲ. ಆ ಎಂಜಾಯ್ ಸಿಗೋದಿಲ್ಲ. ನಾವು ಸ್ಟ್ರಗಲ್ ಪಟ್ಟು ಬದುಕಬೇಕಾಗುತ್ತೆ. ಆದರೆ ಯಾವಾಗ ದೇವರ ಯೇಸು ಕ್ರಿಸ್ತನ ಪ್ರಕಟಣೆ ಪರಿಶುದ್ಧಾತ್ಮನ ಮುಖಾಂತರ ನಮ್ಮ ಒಳಗಡೆ ಆಗ್ತದಲ್ವಾ, ಆಗ ಲೈಫ್ ಚೇಂಜ್ ಆಗುತ್ತೆ. ಆಗ ನಾವು ಇದ್ದ ಹಾಗೆ ಇರೋದಿಲ್ಲ. ಈ ರೆವಲೇಷನ್ ಎಲ್ಲಿಂದ ಬರುತ್ತೆ ಅಂದರೆ ಥ್ರೂ ದ ಗಾಸ್ಪೆಲ್. ಶುಭ ಸಂದೇಶದ ಮುಖಾಂತರ. ಇಲ್ಲಿ ಹೇಗೆ ಕೆಲಸ ಆಗುತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಹೋಗಿ ಶುಭ ಸಂದೇಶ ಸಾರ್ತೀರಿ. ಪರಿಶುದ್ಧಾತ್ಮ ಏನ್ ಮಾಡ್ತಾರೆ ಗೊತ್ತಾ? ಅದು ಶುಭ ಸಂದೇಶವಾಗಿದ್ರೆ, ಅದು ಆತ್ಮದಿಂದ ಬಂದ ಸಂದೇಶವಾಗಿದ್ರೆ, ನಿನ್ನ ಬುದ್ಧಿಯಿಂದ ಬಂದಿದ್ದರೆ ಹೋಲಿ ಸ್ಪಿರಿಟ್ ಅಲ್ಲಿ ಮೂವ್ ಮಾಡಲ್ಲ. ಓಕೆ, ಬುದ್ಧಿಯಿಂದ ಬಂದ್ರೆ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಬೋಧನೆ, ಕೈ ತಟ್ಟಿದ್ರೆ ಹೋದ್ರೆ ಅಷ್ಟೇ, ಈ ಪ್ರಯೋಜನ ಇಲ್ಲ. ಎಷ್ಟು ಚಂದ ಬೋಧನೆಗಳಿದೆ ಪ್ರಪಂಚದಲ್ಲಿ, ಸುಂದರವಾದ ಬೋಧನೆಗಳು. ಒಳಗೆ ಒಳಗೆ ಹೋಗಲ್ಲ. ಆದ್ರೆ ನೀನು ಹೊಸದಾಗಿ ಹುಟ್ಟಿದ ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ, ನೀನು ದೊಡ್ಡ ಬೋಧಕ ಆಗೋಬೇಕಾಗಿಲ್ಲ. ವಿಶ್ವಾಸಿಯಾಗಿ ನೀನು ಇನ್ನೊಬ್ಬ ಮನುಷ್ಯನಿಗೆ ಕಮ್ಯುನಿಕೇಟ್ ಮಾಡುವಾಗ, when you communicate this spiritual truth, the gospel, to another person, what happens is Holy Spirit will take that message into his heart. ಪರಿಶುದ್ಧಾತ್ಮರು ಆ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಅವನ ಆತ್ಮದೊಳಗಡೆ ಹಾಕ್ತಾರೆ. ಅದು ಅವನಿಗೆ ಆಗುವಂತ ಅನುಭವಕ್ಕೆ ಪ್ರಕಟಣೆ ಅಂತ ಹೇಳೋದು. that experience ಅಂತ ಎಕ್ಸೈಟ್ಮೆಂಟ್ ಆ ತರದೆಲ್ಲ ಒಳಗಡೆ ಆಗ್ತದೆ. ಆ ಕನ್ವಿಕ್ಷನ್, ಆ ಮನವರಿಕೆ ಒಳಗಡೆ ಬರುತ್ತೆ. ಅದನ್ನ ನಾವು ರಿಲೇಷನ್ ಅಂತ ಹೇಳ್ತೀವಿ. ಒಂದು ಉದಾಹರಣೆ ಮುಖಾಂತರ ಹೇಳೋದಾದ್ರೆ, ಈಗ ಉದಾಹರಣೆ ಹೇಳಲೇಬೇಕು, ಬೇರೆ ಗತಿ ಇಲ್ಲ ನಮಗೆ. ಒಂದು ಗೋಧಿ ಬೀಜ, ಗೋಧಿ ಕಾಳು. ಸಾರಿ ಅಮ್ಮ, ನೀನು ವೇಟ್ ಮಾಡು. ಗೋಧಿ ಕಾಳು, ಬೀಜ, ಸೀಡ್. ಓಕೆ, ಜೀಸಸ್ ಹೇಳ್ತಾರೆ ವರ್ಡ್ ಆಫ್ ಗಾಡ್ ಈಸ್ ಲೈಕ್ ಎ ಸೀಡ್. ಒಂದು ಬೀಜಕ್ಕೆ ಸಮಾನ. ಈ ಗೋಧಿ ಕಾಳು ಅನ್ನೋದು ಗಾಸ್ಪೆಲ್ ಅಂತ ಇಟ್ಕೊಳ್ಳಿ, ವರ್ಡ್ ಆಫ್ ಗಾಡ್. ಈ ಗೋಧಿ ಕಾಳನ್ನ ಒಳ್ಳೆಯ ಭೂಮಿಯಲ್ಲಿ, ನೆಲದಲ್ಲಿ ಬಿತ್ತನೆ ಆದ ನಂತರ ಅದು ಏನಾಗುತ್ತೆ? ಗಿಡ ಆಗುತ್ತೆ, ಅದರಲ್ಲಿ ತೆನೆ ಬರುತ್ತೆ, ಅದೊಂದು ದೊಡ್ಡ ಗಿಡ ಆಗುತ್ತೆ, ಅದರಲ್ಲಿ ತುಂಬಾ ಗೋಧಿ ಕಾಳುಗಳು ಬರುತ್ತೆ. ನೀವು ಈ ಗೋಧಿ ಕಾಳು ಹಿಡ್ಕೊಂಡು ಯಾರು ಗೋಧಿ ಕಾಳು ಜೊತೆ ಫೋಟೋ ತೆಗೆಸಕ್ಕೆ ಹೋಗಲ್ಲ. ಆದ್ರೆ ಒಂದು ಗೋಧಿ ಕಾಳು ಬಿಡವಾಗಿ ಅದರಲ್ಲಿ ಗೊಂಚಲು ಗೋಧಿ ತೆನೆಗಳು ಬಂದಾಗ ಒಂದು ಸೆಲ್ಫಿ ತೆಗಿತೀರಿ ಆ ಗಿಡದ ಜೊತೆ ನಿಂತ್ಕೊಂಡು. ಅದೇ ರೀತಿ ಒಂದು ತೆಂಗಿನಕಾಯಿ ಕೊಂಡು ಯಾರು ಫೋಟೋ ತೆಗೆಯಲ್ಲ. ಆ ತೆಂಗಿನಕಾಯಿ ನೆಟ್ಟು ಅಲ್ಲೊಂದು ತೆಂಗಿನ ಗಿಡ ಬಂದು ಅದರಲ್ಲಿ ಎಲೆಗಳೆಲ್ಲ ಬಂದು ತೆಂಗಿನಕಾಯಿ ಗೊಂಚಲೆಲ್ಲ ಬರುವಾಗ ತೆಂಗಿನ ಮರದ ಕೆಳಗಡೆ ನಿಂತ್ಕೊಂಡು ಇಲ್ಲೊಂದು ಫೋಟೋ ತೆಗಿ ಅಂತೀವಿ. ಕರೆಕ್ಟಾ? ಅದೇ ತರನೇ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ, ಈ ಶುಭ ಸಂದೇಶ ಎಂಬುದು ಒಂದು ಬೀಜ. ಇದು ಒಳ್ಳೆಯ ನೆಲದಲ್ಲಿ ಬಿದ್ದಾಗ ಅದು ಏನಾಗುತ್ತೆ? ಅದರಲ್ಲಿ ಮೊಳಕೆ ಹೊಡೆದು ಗಿಡ ಆಗಿ ಅದರಲ್ಲಿ ಫ್ರೂಟ್ ಬರುತ್ತೆ. ಆ ಫ್ರೂಟ್ ಬರುವಾಗ ನಮ್ಮನ್ನು ಸೆಲ್ಫಿ ತಗೋಬೇಕು ಅನ್ಸುತ್ತೆ, ಖುಷಿ ಆಗುತ್ತೆ, ಖುಷಿ ಕೊಡುತ್ತೆ. ವಾಟ್ ಇಸ್ ದ ಫ್ರೂಟ್ ಆಫ್ ದ ಗಾಸ್ಪೆಲ್ ಅಂತ ಕೇಳೋದಾದ್ರೆ, ಜೀಸಸ್ ಕ್ರೈಸ್ಟ್ ಈಸ್ ದ ಫ್ರೂಟ್ ಆಫ್ ದ ಗಾಸ್ಪೆಲ್. ಶುಭ ಸಂದೇಶ ತರುವ ಫಲ ಯಾವುದು ಅಂದ್ರೆ, ಶುಭ ಸಂದೇಶ ಕೇಳ್ತಿರಲ್ಲ, ನಿಮಗೆ ಏನ್ ಫಲ ಸಿಕ್ತು ಕೇಳಿದ್ರೆ, ಜೀಸಸ್ ಇನ್ ಮೀ, ನನ್ನೊಳಗಡೆ ಯೇಸು ಬಂದರು. ಈಗ ಯೇಸು ಬಂದಿದ್ರೆ ನನ್ನ ಲೈಫ್ ಏನಾಗುತ್ತೆ? When Christ comes in, your life will become fruitful. You will start bearing the fruit of the Spirit. ಆತ್ಮನ ಫಲಗಳು ನಿನ್ನ ಒಳಗಡೆ ಹೊರಗಡೆ ಬರುತ್ತೆ. ಮೊದಲು ಏನು ಬರುತ್ತೆ? ಪ್ರೀತಿ ಬರುತ್ತೆ, ಭೀತಿ ಹೋಗುತ್ತೆ, ಭಯನೇ ಇಲ್ಲ, ಭಯ ಹೋಯ್ತು. ಎಲ್ಲಾ ತರದ ಭಯ ಹೋಯ್ತು. ನಮ್ಮಲ್ಲಿರೋ ದೊಡ್ಡ ಭಯ ಮರಣದ ಭಯ, ಫ್ಯೂಚರ್ ಭಯ. ನಾಳೆ ಏನಾದ್ರು ಆಗ್ಬಿಟ್ರೆ, ಸತ್ತೋಗ್ಬಿಟ್ರೆ. ನಾವು ಪ್ರಾರ್ಥನೆ ಮಾಡೋದು, ನಾವು ಊಟ ಮಾಡೋದು, ಡಯಟ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಟ್ರೀಟ್ಮೆಂಟ್ ತಗೊಳ್ಳೋದು, ನಾವು ಎಚ್ಚರಿಕೆ, ಪ್ರತಿಯೊಂದು ಮರಣ ಭಯ. ಸತ್ತೋಗ್ಬಿಟ್ರೆ ಈ ಹೆದರಿಕೆಲ್ಲ ನಾವೆಲ್ಲರೂ ಬದುಕ್ತಾ ಇರೋದು. ರಾತ್ರಿ ಮಲಗಿದಾಗಲೂ ಕೆಲವರಿಗೆ ಭಯ, ಸತ್ತೋಗ್ಬಿಟ್ರೆ
ಬಸ್ ಹತ್ತಿದಾಗ ಭಯ, ಸತ್ತೋಗ್ಬಿಟ್ರೆ ಆಕ್ಸಿಡೆಂಟ್ ಆಗಿ, ಫ್ಲೈಟ್ ಹತ್ತಿದಾಗ ಭಯ, ಸತ್ತೋಗ್ಬಿಟ್ರೆ ಅಲ್ವಾ? ಸೊ ಈ ರೀತಿ ಭಯ. ನಾವು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಯಾರಾದ್ರೂ ತಂದು ಸಾಯಿಸ್ಬಿಟ್ರೆ ನಮ್ಮನ್ನ ಭಯ ಎಲ್ಲ. ಅದಕ್ಕೆ ನಾವು ಎಲ್ಲರೂ ಕ್ರಿಶ್ಚಿಯನ್ ಅಂತ ಹೇಳಕ್ ಹೋಗೋದಿಲ್ಲ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಜಾನ್ ಪೀಟರ್ ಅಂತ ಇರುತ್ತೆ, ಇದು ಯಾರು ಹೇಳೋದಿಲ್ಲ, ಪೆಪ್ಪೆ ಅಂತ ಹೇಳ್ಬಿಟ್ಟಿದ್ದೀವಿ. ನಾಯಿ ಬೇರೆ ಹೆಸರು ತರ ಇರುತ್ತೆ. ಸೊ ಯಾರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಜಾನ್ ಪೀಟರ್ ಕ್ರಿಶ್ಚಿಯನ್ ಭಯ ಶುರು ಆಯ್ತು ಅವನಿಗೆ. ಏನಾದ್ರು ಮಾಡ್ಬಿಡ್ತಾರೆ, ಕೆಲಸದಿಂದ ಬಿಟ್ಬಿಟ್ರೆ. ಕೆಲವರು ನೋಡಿ ಕೆಲಸಕ್ಕೆ ಹೋಗಿ ಸೇರ್ಕೋಬೇಕಾದ್ರೆ ಅವರ ಕ್ರಿಶ್ಚಿಯನ್ ಹೆಸರು ಹೇಳೋದಿಲ್ಲ. ಹೆಸರಲ್ಲಿ ಏನೂ ಇಲ್ಲ, ಬಟ್ ಗುರುತಿಸಲ್ಪಡ್ತಾರಲ್ಲ ಲೋಕದಲ್ಲಿ ಕ್ರಿಶ್ಚಿಯನ್ ಒಂದು ಹೆದರಿಕೆ. ಕೆಲಸದಿಂದ ತೆಗೆದುಬಿಟ್ರೆ ಊಟಕ್ಕಿಲ್ಲ, ಸತ್ತೋಗ್ಬಿಟ್ರೆ ಫ್ಯೂಚರ್ ಕಷ್ಟ. ಸೊ ಈ ಎಲ್ಲ ಭಯ ಒಳಗಡೆ ತುಂಬಿಕೊಂಡಿರುತ್ತೆ. ಸೊ ಕಾರಣ ಏನು ಗೊತ್ತಾ? ಪ್ರೀತಿ ಇಲ್ಲ. ಮತ್ತೆ ಹೇಳೋ ದೊಡ್ಡ ಪ್ರೀತಿ ಭಾಷೆ ಬಿಡ್ತೀವಿ, ಪ್ರೀತಿಸಬೇಕು, ದೇವರು ಪ್ರೀತಿಸೋರು ಅದೆಲ್ಲ ಹೇಳ್ತೀವಿ. ಇಲ್ಲ, ಇಲ್ಲಿ ಬರಬೇಕಾದ್ರೆ ಬೀಜದ ಫಲ ಕ್ರಿಸ್ತನ ಜೀವಿಸುವ ಫಲ, ಆತ್ಮನ ಫಲ. ಅರ್ಥ ಆಯ್ತು? ಏನಾದ್ರು ಸ್ವಲ್ಪ ಅರ್ಥ ಆದ್ರೆ ಮಾತ್ರ ಸಾಕು. ನೀವು ಬೇರೆ ಏನು ಮಾಡಬೇಡ. ನೀವು ಮಾಡೋದೇ ಏನಿಲ್ಲ, ಆಯ್ತಾ? ನಾನು ನಿನ್ನೆ ಹೇಳಿದೆ, ನೀವು 3 ದಿನ ಏನು ಮಾಡಬೇಡಿ ಅಂತ. ಏನು ಮಾಡಬೇಡಿ, ಮಾತಾಡಬೇಡಿ, ಫೋನ್ ಯೂಸ್ ಮಾಡಬೇಡಿ. ಸುಮ್ಮನೆ ಕೂತ್ಕೊಂಡು ಓದಾಗ ಬಂದಾಗೆಲ್ಲ ವಾಕ್ಯ ಓದ್ತಾ ಇರಿ, ಪ್ರಾರ್ಥನೆ ಮಾಡ್ತಾ ಇರಿ, ವಾಕ್ಯ ಕೇಳಿಸ್ಕೊಳ್ತಾ ಇರಿ. ಹೋಗುವಾಗ ಫಲ ಯೇಸು ನಿಮ್ಮ ಒಳಗಡೆ ಹುಟ್ಟುತ್ತಾರೆ. ಶತ್ರುಗಳು ಯಾರು ಹೇಳಬೇಕಾಗಿತ್ತು? ಈಗ ಸದ್ಯಕ್ಕೆ ಟೈಮ್ ಇಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಸಾಧ್ಯವಾದರೆ ಹೇಳೋಣ. ನಾವು ಎಲ್ಲಿ ನಿಲ್ಲಿಸಿದ್ವೋ ಅಲ್ಲಿಂದ ಮುಂದಕ್ಕೆ ಓದೋಣ, ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ನಮ್ಮಲ್ಲಿ ಬಂದು ವಾಸ ಮಾಡಿದ ಪ್ರಭು ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಜೀವನ ಮಹಿಮೆಯುಳ್ಳ ಜೀವನವಾಗುವಂತೆ ಕೃಪೆ ತೋರಿದ ಕೃಪಾಪೂರ್ಣನಾದ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಇಷ್ಟೊಂದು ಕೃಪೆಯುಳ್ಳ ಜೀವನವನ್ನ, ಇಷ್ಟೊಂದು ಮಹಿಮೆಯುಳ್ಳ ಜೀವಿತವನ್ನ ಪಾಪಿಗಳಾದ ನಮಗಾಗಿ ನೀವು ಇಟ್ಟಿದ್ದೀರಲ್ಲಪ್ಪ. ಈ ನಿಮ್ಮ ಶ್ರೇಷ್ಠ ಪ್ರೀತಿಗಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಎಲ್ಲ ಮಾನವರು ಈ ಪ್ರೀತಿಯನ್ನು ಅನುಭವಿಸುವಂತೆ ಆಗಲಿ ಅಪ್ಪ. ಎಲ್ಲ ಮಾನವರು ಈ ಸತ್ಯವನ್ನು ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಜೀವೋದ್ಧಾರವನ್ನ ಅನುಭವಿಸುವಂತೆ ಆಗಲಿ ಅಪ್ಪ. ಶುಭ ಸಂದೇಶದ ಪ್ರಕಟಣೆಗಳು ಪ್ರತಿಯೊಬ್ಬರ ಆತ್ಮದಲ್ಲಿಯೂ ಪರಿಶುದ್ಧಾತ್ಮನ ಮುಖಾಂತರ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ದೇವರ ವಾಕ್ಯದ ಪ್ರಕಟಣೆಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಮಾನುಷಿಕವಾದ ಪೈಶಾಚಿಕವಾದ ಆಲೋಚನೆಗಳು, ಕಾರ್ಯಗಳು ಯೇಸು ನಾಮದ ಅಧಿಕಾರದಲ್ಲಿ ಲಯವಾಗಿ ಹೋಗಲಿ ಅಪ್ಪ. Thank you Holy Spirit, thank you Jesus, hallelujah. ಯೇಸುವೇ ಸ್ತೋತ್ರ 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 ಸ್ತೋತ್ರ. Thank you Holy Spirit, thank you Jesus, hallelujah hallelujah. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆ ವಂದನೆ ವಂದನೆ, hallelujah. Thank you Jesus, praise you Jesus, hallelujah 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 hallelujah. ಈಗ ಬಲಿ ಪೂಜೆ ಇದೆ. 12 ಗಂಟೆಗೆ ಸರಿಯಾಗಿ ಇಲ್ಲೇ ಕುಳಿತುಕೊಳ್ಳಿ.